ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾಯ್ಸ್ ಓವರ್. ಇವತ್ತು ನಾನು ಇದೇ 2025ರಲ್ಲಿ ಮಿಸ್ಟ್ರಿ ಹಾಗೂ ಸೈಕೋ ಕ್ರೈಮ್ ಥ್ರಿಲ್ಲರ್ ಆಗಿ ರಿಲೀಸ್ ಆಗಿರುವಂತಹ ಮೂವಿ ಡಿಟೆಕ್ಟಿವ್ ಉಜ್ವಲನ್ ಅನ್ನೋ ಮೂವಿಯ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಚಾನಲ್ ಗೆ ಹೊಸದಾಗಿ ವಿಸಿಟ್ ಮಾಡಿದಿರಾ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ ಗೆ ಸಪೋರ್ಟ್ ಕೂಡ ಮಾಡಿ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಈ ಮೂವಿಯ ಹೀರೋ ಆಗಿರುವಂತಹ ಉಜ್ವಲನ್ ನ ತಂದೆ ಆಗಿರುವಂತಹ ನಾರಾಯಣ್ ಮತ್ತು ಉಜ್ವಲನ್ ನ ತಾಯಿ ಅಶೋಕನ್ ಎಂಬ ವ್ಯಕ್ತಿಯ ಮನೆಗೆ ಉಜ್ವಲನ್ಗೆ ಹೆಣ್ಣು ನೋಡ್ಲಿಕ್ಕೆ ಅಂತ ಬಂದಿರ್ತಾರೆ. ಅಶೋಕನ ಮಗಳ ಹೆಸರು ಸ್ನೇಹಲತಾ. ಸ್ನೇಹಲತಾಗೆ ಉಜ್ವಲನನ್ನ ತುಂಬಾ ಇಷ್ಟ ಆಗಿರುತ್ತೆ. ಆದ ಕಾರಣ ಅವರಿಗಿಬ್ಬರಿಗೆ ಮದುವೆ ಮಾಡ್ಕೊಳ್ಳೋಣ ಅಂತ ಇವರಲ್ಲಿಗೆ ಬಂದಿರ್ತಾರೆ. ಆದ್ರೆ ಇದಕ್ಕೆ ಅಶೋಕನ್ ಒಪ್ಕೊಳ್ತಾ ಇರೋದಿಲ್ಲ. ಯಾಕೆಂತಂದ್ರೆ ಉಜ್ವಲನ್ ಕೆಲ್ಸ ಅಂತ ಏನು ಮಾಡ್ತಾ ಇರೋದಿಲ್ಲ, ಸುಮ್ನೆ ಊರಡಿ ತಿರುಗಾಡ್ತಾ ಇರ್ತಾನೆ. ಹಾಗೆ ಊರಿನಲ್ಲಿ ಒಂದು ಲೈಬ್ರರಿ ಕೂಡ ಇದೆ, ಆದ್ರೆ ಅಲ್ಲಿಗೆ ಯಾವ ಜನರು ಕೂಡ ಹೋಗ್ತಾನೆ ಇರೋದಿಲ್ಲ. ಅದು ಮಾತ್ರ ಅಲ್ಲ, ಅವನು ಡಿಟೆಕ್ಟಿವ್ ಅಂತ ಹೇಳಿ ಈ ಊರಿನಲ್ಲಿ ಕಾಣೆ ಆಗ್ತಿರುವಂತಹ ಆಡುಗಳಾಗಿರ್ಲಿ, ಪಾತ್ರೆಗಳಾಗಿರ್ಲಿ, ಬಟ್ಟೆ ಬೆರೆಗಳಾಗಿರ್ಲಿ ಹುಡುಕಿ ಕೊಡ್ತಾ ಇರ್ತಾನೆ. ಅದು ಮಾತ್ರ ಅಲ್ಲ, ಅವನಿಗೆ ಕತ್ತಲು ಅಂದ್ರೆ ಭಯ. ಹೀಗಿರ್ಬೇಕಾದ್ರೆ ಅವನನ್ನು ಹೇಗೆ ನನ್ನ ಮಗಳಿಗೆ ಮದುವೆ ಮಾಡಿ ಕೊಡೋದು ಅಂತ ಅಶೋಕನ್ ಹೇಳ್ತಿರ್ತಾನೆ. ಆವಾಗ ನಾರಾಯಣ್ ಅವನಿಗೆ ಕೆಲ್ಸಕ್ಕೆ ಹೋಗುವಂತಹ ಅವಶ್ಯಕತೆನೇ ಇಲ್ಲ, ನನ್ನ ಪೂರ್ವಜರೇ ಮಾಡಿಟ್ಟಿರುವಂತಹ ಆಸ್ತಿ ತುಂಬಾನೇ ಇದೆ. ಇವಾಗ ನಾನು ನನ್ನ ಮಗ ಮತ್ತು ಅವನ ಮಗ ಕೂತು ತಿನ್ನುವಷ್ಟು ಆಸ್ತಿ ನಮ್ಮ ಹತ್ರ ಇದೆ, ಅದರಿಂದ ಅವ್ರಿಗೇನು ತೊಂದರೆ ಆಗಲ್ಲ. ಆಮೇಲೆ ನೀವು ಹೇಳಿದ ಹಾಗೆ ಅವನಿಗೆ ರಾತ್ರಿ ಅಂದ್ರೆ ಭಯ, ಅದು ಹೋಗ್ತಾ ಹೋಗ್ತಾ ಸರಿಯಾಗಬಹುದು. ಆಮೇಲೆ ಇನ್ನೊಂದು ವಿಷಯ, ಅವನು ಈ ಊರಿನ ಪೊಲೀಸರಿಗೆ ಕೂಡ ಹೆಲ್ಪ್ ಮಾಡ್ತಾ ಇರ್ತಾನೆ, ಹಾಗೆ ಅವನಿಗೆ ಒಂದು ರೆಸ್ಪೆಕ್ಟ್ ಕೂಡ ಇದೆ ಅಂತ ಹೇಳ್ಬೇಕಾದ್ರೆ ಅಶೋಕನ್ ಹೇಳ್ತಾನೆ, ಸರಿ ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ. ಎಲ್ಲಿಗೆ ಸೀನ್ ಕಟ್ ಆಗಿ ಈ ಪ್ಲಾಸ್ಟಿಕ್ ಅವನ ಪೊಲೀಸ್ ಸ್ಟೇಷನ್ ಅನ್ನ ತೋರಿಸ್ತಾರೆ. ಇವರೇ ಈ ಸ್ಟೇಷನ್ ನ SI, ಹೆಸರು ಸಚಿನ್. ಹಾಗೆ ಇವ್ರ ಜೊತೆಗೆ ಕುಟ್ಟಂ ಪಿಲ್ಲೈ ಅನ್ನುವ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಆಗಿರುವಂತಹ ಅಜಯನ್, ಹಾಗೆ ಇನ್ನು ಸ್ವಲ್ಪ ಕಾನ್ಸ್ಟೇಬಲ್ ಕೂಡ ಇರ್ತಾರೆ. ಈ ಪ್ಲಾಸ್ಟಿಕ್ ಅನ್ನುವ ಊರಲ್ಲಿ ಇದುವರೆಗೂ ಯಾವುದೇ ತರಹದ ಕ್ರೈಮ್ ನಡೆದಿಲ್ಲ, ಹಾಗೆ ಯಾವುದೇ ತರಹದ ಕೇಸ್ ಕೂಡ ಫೈಲ್ ಆಗಿಲ್ಲ. ಇದರಿಂದ ಇವರಿಗೆ ಯಾವುದೇ ತರಹದ ಕೆಲಸಗಳ ಇರೋದಿಲ್ಲ. ಈ ಪ್ಲಾಸ್ಟಿಕ್ ಅವನ 50ನೇ ವಾರ್ಷಿಕೋತ್ಸವದ ಅಂಗವಾಗಿ ಒಂದು ಟಿವಿ ಚಾನೆಲ್ ಗೆ ಇಂಟರ್ವ್ಯೂ ಕೊಡ್ಲಿಕ್ಕೆ SI ಸಚಿನ್ ರೆಡಿ ಆಗ್ತಿರ್ತಾರೆ. ಇದೇ ಸಮಯದಲ್ಲಿ ಸ್ಟೇಷನ್ ಗೆ ಒಂದು ಕೇಸ್ ಬರುತ್ತೆ. ಅರವಿಂದನ್ ಎನ್ನುವ ವ್ಯಕ್ತಿಯ ಮನೆಯಲ್ಲಿ ಚಿನ್ನ ಕಳವಾಗಿದೆ ಅಂತ. ಹಾಗೆ ಅಲ್ಲಿಗೆ ಅವರು ಉಜ್ವಲನನ್ನ ಕಳಿಸ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಡಿಟೆಕ್ಟಿವ್ ಉಜ್ವಲನನ್ನ ತೋರಿಸ್ತಾರೆ. ಇವನು ಅದೇ ಚಿನ್ನ ಕಳವಾಗಿರುವಂತಹ ಅರವಿಂದನ್ ಎನ್ನುವ ವ್ಯಕ್ತಿಯ ಮನೆಗೆ ಬಂದಿರ್ತಾನೆ. ಹಾಗೆ ಇಲ್ಲಿ ಅವನು ತನ್ನ ಡಿಟೆಕ್ಟಿವ್ ಕೆಲಸವನ್ನ ಶುರು ಮಾಡಿರ್ತಾನೆ. ಹಾಗೇನೆ ಎಲ್ಲ ಜಾಗವನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಉಜ್ವಲನ್ ಅರವಿಂದ್ ಗೆ ಹೇಳ್ತಾನೆ, ಈ ಮನೆಯಲ್ಲಿ ಚಿನ್ನ ಕಳವಾಗಿಲ್ಲ, ಅದು ಈ ಮನೆಯಲ್ಲೇ ಇದೆ ಅಂತ ಹೇಳಿ ಮನೆ ಹಿಂದ್ಗಡೆ ತೆಂಗಿನಕಾಯಿ ರಾಶಿ ಹಾಕಿರುವಂತಹ ಜಾಗಕ್ಕೆ ಹೋಗ್ತಾನೆ. ಹಾಗೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಚಿನ್ನ ಅಲ್ಲೇ ಇರುತ್ತೆ. ಆ ಚಿನ್ನವನ್ನ ತೆಗೆದಿರೋದು ಬೇರೆ ಯಾರು ಅಲ್ಲ, ಈ ಮನೆಯ ಸಾಕಬೇಕಾಗಿರುತ್ತೆ. ಇದನ್ನ ನೀನು ಹೇಗೆ ಕಂಡುಹಿಡಿದೆ ಅಂತ ಈ ಮನೆಯ ವ್ಯಕ್ತಿಯಾಗಿರುವಂತಹ ಅರವಿಂದ್ ಕೇಳ್ಬೇಕಾದ್ರೆ ಇವನು ಹೇಳ್ತಾನೆ, ಚಿನ್ನ ಕಳವಾಗಿದ್ದಂತಹ ರೂಮ್ ನಲ್ಲಿ ಈ ಬೆಕ್ಕುವಿನ ರೂಮ ತುಂಬಾ ಜಾಸ್ತಿ ಇತ್ತು. ಹಾಗೆ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಬೆಕ್ಕುವಿನ ಕಾಲ್ ಹೆಜ್ಜೆ ಗುರುತು ಕೂಡ ಇತ್ತು, ಅದನ್ನ ಫಾಲೋ ಮಾಡ್ಕೊಂಡ್ ಬಂದೆ, ಚಿನ್ನ ಸಿಕ್ತು ಅಂತ. ಇದರಿಂದ ಅವರಿಗೆ ಖುಷಿ ಕೂಡ ಆಗುತ್ತೆ. ಹಾಗೆ ಅಲ್ಲಿಂದ ಸೀದಾ ಇವನು ತನ್ನ ಲೈಬ್ರರಿ ಶಾಪ್ ಗೆ ಬರ್ತಾನೆ. ಇಲ್ಲಿ ಡಿಟೆಕ್ಟಿವ್ ಗೆ ಸಂಬಂಧಪಟ್ಟಂತಹ ನೋವೆಲ್ಗಳ ಪುಸ್ತಕಗಳು ಮಾತ್ರ ಇಲ್ಲಿ ಇರುತ್ತೆ, ಅದನ್ನ ಇವನು ಓದ್ತಿರ್ತಾನೆ. ಇದೇ ಸಮಯದಲ್ಲಿ ಇಲ್ಲಿಗೆ ಸ್ನೇಹಲತಾ ಬಂದು ನನಗೆ ಮದುವೆಗೆ ಓಕೆ ಅಂತ ಹೇಳ್ತಾಳೆ. ಆವಾಗ ಉಜ್ವಲನ್ ಯಾರ್ ಮದುವೆ ಅಂತ ಕೇಳ್ಬೇಕಾದ್ರೆ ನನ್ನ ನಿನ್ನ ಮದುವೆ, ನನ್ನನ್ನು ಹೆಣ್ಣು ನೋಡ್ಲಿಕ್ಕೆ ನಿನ್ನ ತಂದೆ ತಾಯಿ ಬಂದಿದ್ರು ಅಂತ ಹೇಳ್ಬೇಕಾದ್ರೆ ಉಜ್ವಲನ್ಗೆ ಸಿಟ್ಟು ಬರುತ್ತೆ. ಯಾಕೆಂದ್ರೆ ಹೆಣ್ಣು ನೋಡ್ಲಿಕ್ಕೆ ಹೋಗ್ತಿರುವಂತಹ ವಿಷಯ ಇವನಿಗೆ ಹೇಳಿರೋದಿಲ್ಲ. ಅವತ್ತಿನ ದಿನ ರಾತ್ರಿ ಉಜ್ವಲನ ತಾಯಿಗೂ ಉಜ್ವಲನ್ಗೂ ಮಾತುಕತೆ ನಡೆಯುತ್ತೆ. ಇವನು ಹೇಳ್ತಾನೆ, ನನಗೆ ಇವಾಗ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ, ನನಗೆ ದೊಡ್ಡ ಡಿಟೆಕ್ಟಿವ್ ಆಗ್ಬೇಕು ಅಂತ ಆಸೆ ಅಂತ ಹೇಳ್ಬೇಕಾದ್ರೆ ಅವನ ತಾಯಿ ಹೇಳ್ತಾರೆ, ಹಾಗಾದ್ರೆ ಹೊರಗಡೆ ಇರುವಂತಹ ಲೈಟ್ ಅನ್ನ ಆಫ್ ಮಾಡ್ಕೊಂಡ್ ಬಾ ಅಂತ. ಆದ್ರೆ ಇವನು ಹೋಗ್ಲಿಕ್ಕೆ ರೆಡಿ ಇರೋದಿಲ್ಲ. ಯಾಕೆಂತಂದ್ರೆ ಇವನಿಗೆ ರಾತ್ರಿ ಅಂದ್ರೆ ಭಯ ಇರುತ್ತೆ. ಹಾಗೆ ಇವನು ತನ್ನ ತಂದೆಯನ್ನ ಕಳಿಸ್ಲಿಕ್ಕೆ ನೋಡ್ತಾನೆ. ಅದೇ ಸಮಯದಲ್ಲಿ ಕರೆಂಟ್ ಕೂಡ ಕಟ್ ಆಫ್ ಆಗುತ್ತೆ. ಇದರಿಂದ ಭಯ ಬಿದ್ದು ಕಿರಿಚುವಂತಹ ಶಬ್ದ ನಮಗೆ ಕೇಳಿಸುತ್ತೆ. ಮುಂದಿನ ದಿನ ನ್ಯೂಸ್ ರಿಪೋರ್ಟರ್ ಆಗಿರುವಂತಹ ಜೋಮೂನ್ ಅವನ ಕ್ಯಾಮರಾಮ್ಯಾನ್ ಜೊತೆ ಬಂದು SI ಸಚಿನ್ ಅನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ SI ಸಚಿನ್ ಹೇಳ್ತಿರ್ತಾರೆ, ಇಡೀ ಕೇರಳದಲ್ಲಿ ನಂಬರ್ 1 ಪೊಲೀಸ್ ಸ್ಟೇಷನ್ ಆಗಿರುತ್ತೆ ಈ ಪ್ಲಾಚಿಕಾವ್ ಪೊಲೀಸ್ ಸ್ಟೇಷನ್. ಯಾಕೆಂತಂದ್ರೆ ಈ ಊರಿನಲ್ಲಿ ಇದುವರೆಗೆ ಯಾವುದೇ ತರಹದ ಕ್ರೈಮ್ ನಡೆದಿಲ್ಲ, ಅದೇ ತರಹನೇ ಇದುವರೆಗೆ ಯಾವ್ದು ಕೇಸ್ ಕೂಡ ಫೈಲ್ ಆಗಿಲ್ಲ. ಅದಕ್ಕೆಲ್ಲ ಕಾರಣ ಈ ಊರಿನ ಜನರು. ಈ ಊರಿನಲ್ಲಿ ಎಲ್ರಿಗೂ ಒಬ್ರಿಗೊಬ್ಬರ ಪರಿಚಯ ಕೂಡ ಇದೆ, ಹಾಗೆ ಎಲ್ರು ಜೊತೆಯಾಗಿ ಇರ್ತಾರೆ. ನನಗೆ ಒಂದು ಆಸೆ ಇದೆ, ಅದೇನಂತಂದ್ರೆ ಈ ಪ್ಲಾಚಿಕಾವ್ ಯಾವಾಗ್ಲೂ ಇದೇ ತರನೇ ಇರ್ಬೇಕು ಅಂತ. ಎಲ್ಲಿಗೆ ಸೀನ್ ಕಟ್ಟಾಗಿ ಅವತ್ತಿನ ದಿನ ರಾತ್ರಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದಂತಹ ಅಶೋಕನ್ ಅನ್ನುವ ವ್ಯಕ್ತಿ ನಾರಾಯಣ್ನ ಮನೆಗೆ ಅಂದ್ರೆ ಉಜ್ವಲನ್ನ ಮನೆಗೆ ಹೋಗ್ತಿರ್ಬೇಕಾದ್ರೆ ಯಾವುದೋ ಒಬ್ಬ ವ್ಯಕ್ತಿ ಗೋಣಿ ಚೀಲದ ಮಾಸ್ಕ್ ಹಾಕೊಂಡು ಅಶೋಕನನ್ನ ತಡೆದು ನಿಲ್ಲಿಸ್ತಾನೆ. ಇದರಿಂದ ಕೋಪಗೊಂಡ ಅಶೋಕ, ಯಾರ್ ನೀನು, ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದ್ದೀಯಾ, ಮೊದಲು ಮನೆಗೆ ಹೋಗು ಅಂತ ಹೇಳ್ತಾನೆ. ಆದ್ರೆ ಅದನ್ನ ಕೇಳಿದ ಆ ವ್ಯಕ್ತಿ ಸುತ್ತಿಗೆಯಿಂದ ಅಶೋಕನ ತಲೆಗೆ ಹೊಡೆದು ತುಂಬಾ ಕ್ರೂರವಾಗಿ ಸಾಯಿಸ್ತಾನೆ. ಈ ವಿಷಯ ಊರಿನ ಜನರಿಗೆ ಗೊತ್ತಾಗಿ ಎಲ್ಲರ ಒಟ್ಟು ಸೇರ್ತಾರೆ. ಹಾಗೆ ಪೊಲೀಸರು ಕೂಡ ಬರ್ತಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಎಲ್ಲರಿಗೆ ಭಯ ಶುರು ಆಗುತ್ತೆ. ಯಾಕೆಂತಂದ್ರೆ ಈ ತರಹದ ಒಂದು ಘಟನೆ ಇದುವರೆಗೆ ಪ್ಲಾಚಿಕಾವ್ನಲ್ಲಿ ನಡೆದೇ ಇರೋದಿಲ್ಲ. ಹಾಗೆ SI ಸಚಿನ್ ಉಜ್ವಲನನ್ನ ಕರೀತಾನೆ. ಉಜ್ವಲನ್ ಬಂದು ಈ ಡೆಡ್ ಬಾಡಿಯನ್ನು
ಬೀಡಿಯನ್ನ ನೋಡಿದ ತಕ್ಷಣ ವಾಮಿಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಈ ತರದ ಒಂದು ಕೇಸ್ ನೋಡೋದು ಇವನು ಕೂಡ ಫಸ್ಟ್ ಟೈಮ್ ಆಗಿರುತ್ತೆ. ಹಾಗೆ ಇಲ್ಲಿರುವ ಎಲ್ಲಾ ಜನರನ್ನು ಸರಿಸಿ ಏನಾದ್ರು ಎವಿಡೆನ್ಸ್ ಸಿಗತ್ತಾ ಅಂತ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಇವನಿಗೆ ಅರ್ಧ ಸೇದಿದ ಬೀಡಿ ತುಂಡು ಹಾಗೂ ಒಂದು ಚಪ್ಪಲ್ ಸಿಗತ್ತೆ. ಆ ಚಪ್ಪಲನ್ನು ತೋರಿಸಿ ಎಸ್.ಐ. ಸಚಿನ್ಗೆ ಹೇಳ್ತಾನೆ, ಈ ಚಪ್ಪಲ್ ಬೇರೆ ಯಾರದು ಅಲ್ಲ, ನಂದು. ಹೋದ ವರ್ಷ ಉತ್ಸವದಲ್ಲಿ ಕಾಣೆಯಾಗಿತ್ತು. ಮತ್ತೆ ಈ ಬೀಡಿ ತುಂಡು ಈ ತರಹದ ಬೀಡಿಯನ್ನ ಒಬ್ಬನನ್ನು ಬಿಟ್ರೆ ಬೇರೆ ಯಾರು ಕೂಡ ಸೇದುವುದಿಲ್ಲ. ಅವನಾಗಿರ್ತಾನೆ ಈ ಕೊಲೆಯ ಕಿಲ್ಲರ್. ಅವನು ಯಾರು ಅಂತ ಎಸ್.ಐ. ಸಚಿನ್ ಕೇಳಿದಾಗ ಅವನ್ ಬೇರೆ ಯಾರು ಅಲ್ಲ, ಅಂದಿ ಕುರಡನ್ ಅಂತ ಹೇಳ್ತಾನೆ. ಹಾಗೆ ಎಲ್ರು ಅಂದಿ ಕುರಡನ್ ನ ಮನೆ ಹತ್ರ ಹೋಗ್ತಾರೆ. ಹಾಗೆ ಅಂದಿ ಕುರಡನ್ಗೆ ಎಸ್.ಐ. ಸಚಿನ್ ಹೇಳ್ತಾನೆ, ಅಶೋಕ್ ನಾನು ಕೊಲೆ ಮಾಡಿರೋ ಕೇಸಲ್ಲಿ ನಿನ್ನನ್ನು ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಅಂದಿ ಕುರುಡನ್ ನಾನು ಯಾರನ್ನು ಕೊಲೆ ಮಾಡಿಲ್ಲ ಅಂತ ಹೇಳ್ಬೇಕಾದ್ರೆ ಉಜ್ವಲನ್ ಅಶೋಕ್ ನ ಬಾಡಿ ಪಕ್ಕದಲ್ಲಿ ಸಿಕ್ಕಿರುವಂತಹ ಬೀಡಿ ತುಂಡು ಹಾಗೂ ಚಪ್ಪಲನ್ನ ತೋರಿಸ್ತಾನೆ. ಆವಾಗ ಅಂದಿ ಕುರುಡನ್ ಎಸ್ಐಗೆ ಹೇಳ್ತಾನೆ, ಸರ್ ಅವ್ನು ಹೇಳಿದ್ರು ಎಲ್ಲ ನಂಬೇಡಿ, ನಾನು ಯಾಕೆ ಅವರನ್ನ ಕೊಲೆ ಮಾಡ್ಲಿ ಅಂತ ಹೇಳ್ಬೇಕಾದ್ರೆ ಉಜ್ವಲನ್ ಹೇಳ್ತಾನೆ, ನೀನು ಬ್ಯಾಂಕ್ ಕಳ್ಳತನ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ ಸಮಯದಲ್ಲಿ ಅಶೋಕ್ ಅದನ್ನ ಕಂಡು ಹಿಡಿದು ಆ ಪ್ಲಾನ್ ಅನ್ನ ತಡೆದು ನಿಲ್ಲಿಸಿರ್ತಾನೆ. ಈ ಒಂದು ಕಾರಣ ಸಾಕಲ್ವಾ ಅವರನ್ನ ನೀನು ಸಾಯಿಸ್ಲಿಕ್ಕೆ ಅಂತ. ಹಾಗೆ ಎಸ್.ಐ. ಸಚಿನ್ ಅವರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಮುಂದಿನ ದಿನ ಉಜ್ವಲನ್ ಊರವ್ರನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿಗೆ ಉಜ್ವಲನ್ ನ ಫ್ರೆಂಡ್ ಆಗಿರುವಂತಹ ಕುರಿಯನ್ ಬಂದು ಜಾಯಿನ್ ಆಗ್ತಾನೆ. ಹಲವು ದಿನಗಳ ಬಳಿಕ ಇವ್ರು ಮತ್ತೆ ಒಟ್ಟಾಗಿರುವ ಕಾರಣ ಇವರು ಕ್ಲಬ್ ಗೆ ಹೋಗ್ತಾರೆ. ಹಾಗೆ ಕ್ಲಬ್ ಇಂದ ಇವರಿಬ್ರು ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಅಶೋಕ್ರನ್ನು ಸಾಯಿಸಿರುವಂತಹ ಅದೇ ಕಿಲ್ಲರ್ ಇವರನ್ನೇ ನೋಡ್ತಿರ್ತಾನೆ. ಅದನ್ನ ನಮಗೆ ತೋರಿಸ್ತಾರೆ. ಮುಂದಿನ ಸೀನ್ ನಲ್ಲಿ ಒಬ್ಳು ಮಹಿಳೆ ತನ್ನ ಮನೆಯ ಮೇಕೆ ಕಾಣೆಯಾಗಿದೆ ಅಂತೇಳಿ ಉಜ್ವಲನನ್ನ ಕರೆಸಿರ್ತಾರೆ. ಹಾಗೆ ಉಜ್ವಲನ್ ಅವರನ್ನ ವಿಚಾರಿಸಿ ಮೇಕೆ ಕಾಣೆಯಾಗಿರುವಂತಹ ಜಾಗವನ್ನ ನೋಡ್ತಾನೆ. ಆವಾಗ ಇವನಿಗೆ ಶಾಕಿಂಗ್ ವಿಷಯ ಒಂದು ಗೊತ್ತಾಗುತ್ತೆ. ಅಶೋಕ್ನ ಕೊಲೆಯಾದ ಜಾಗದಲ್ಲಿ ಸಿಕ್ಕಿರೋ ಎವಿಡೆನ್ಸ್ ಅಲ್ಲಿ ಒಂದು ಜೊತೆ ಚಪ್ಪಲ್ ಸಿಕ್ಕಿರುತ್ತೆ. ಅದರ ಇನ್ನೊಂದು ಜೋಡಿ ಚಪ್ಪಲ್ ಇಲ್ಲಿ ಸಿಗತ್ತೆ. ಇದೇ ಸಮಯದಲ್ಲಿ ನ್ಯೂಸ್ ಚಾನೆಲ್ ಅಲ್ಲಿ ಹೇಳಿರ್ತಾರೆ, ಅಶೋಕ್ನ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರುವಂತಹ ಅಂದಿ ಕುರುಡನ್ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾನೆ ಅಂತ. ಆವತ್ತಿನ ದಿನ ರಾತ್ರಿ ಊರಿನ ಜನರೆಲ್ಲರೂ ಒಂದು ಫಂಕ್ಷನ್ ಅಲ್ಲಿ ಸೇರಿರ್ತಾರೆ. ಇದೇ ಸಮಯದಲ್ಲಿ ಇಲ್ಲಿದ್ದ ಒಬ್ಬ ವ್ಯಕ್ತಿ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಯಾರು ಇಲ್ಲದ ಜಾಗಕ್ಕೆ ಬರ್ತಾನೆ. ಹಾಗೇನೆ ಈ ವ್ಯಕ್ತಿ ಸಿಗರೇಟ್ ಅನ್ನ ಎಳಿತಿರ್ಬೇಕಾದ್ರೆ ಅಶೋಕ್ನನ್ನು ಸಾಯಿಸಿರುವಂತಹ ಅದೇ ಕಿಲ್ಲರ್ ಅಶೋಕ್ನನ್ನ ಯಾವ ರೀತಿ ಸಾಯಿಸಿದ್ದನೋ ಅದೇ ರೀತಿ ಈ ವ್ಯಕ್ತಿಯನ್ನು ಕೂಡ ಸಾಯಿಸ್ತಾನೆ. ಹಾಗೇನೆ ಈ ವಿಷಯ ಪೊಲೀಸರಿಗೆ ಹಾಗೂ ಉಜ್ವಲನ್ಗೆ ಗೊತ್ತಾಗುತ್ತೆ. ಹಾಗೆ ಎಸ್.ಐ. ಸಚಿನ್ ಹೇಳ್ತಾನೆ, ಈ ಕೊಲೆಯನ್ನ ಅಂದಿ ಕುರುಡನೇ ಮಾಡಿರ್ಬೋದಾ, ಯಾಕೆಂದ್ರೆ ಅವನು ಹೊರಗಡೆ ಇದ್ದಾನಲ್ವಾ ಅಂತ. ಆವಾಗ ಉಜ್ವಲನ್ ಹೇಳ್ತಾನೆ, ಈ ಕೊಲೆಯನ್ನ ಅವ್ನ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕೆಂತಂದ್ರೆ ಅಶೋಕನಿಗೂ ಇವಾಗ ಸತ್ತಿರುವಂತಹ ವ್ಯಕ್ತಿಗೂ ಯಾವುದೇ ಸಂಬಂಧ ಇಲ್ಲ. ರಾತ್ರಿ ಒಬ್ರಾಗೆ ಯಾರು ಕಾಣಿಸ್ತಾರೋ ಅವರನ್ನ ಕ್ರೂರವಾಗಿ ಸಾಯಿಸ್ತಿರುವಂತಹ ಕಿಲ್ಲರ್ ಆಗಿರಬಹುದು. ದೇಹದಲ್ಲಿ ಆಗಿರುವಂತಹ ಗಾಯಗಳನ್ನು ನೋಡಿದಾಗ ಇದನ್ನ ಸೀರಿಯಲ್ ಕಿಲ್ಲರ್ ಕೂಡ ಮಾಡಿರಬಹುದು ಅಂತ ಹೇಳ್ತಾನೆ. ಇದಾದ ಬಳಿಕ ಈ ಊರಿನ ಮುಖ್ಯ ವ್ಯಕ್ತಿಗಳಾದಂತಹ ಇವರು ಮಾತಾಡ್ತಿರ್ತಾರೆ. ಇದುವರೆಗೂ ನಡೆಯದಂತಹ ಕೊಲೆಗಳು ಇವಾಗ ನಡೀತಾ ಇದೆ. ನಾವು ಎಸ್.ಐ. ಸಚಿನ್ ಹಾಗೂ ಉಜ್ವಲನ ನಂಬ್ಕೊಂಡ್ರೆ ಇದ್ರೆ ಆಗ್ಲಿಕ್ಕಿಲ್ಲ, ನಾವು ಏನಾದ್ರೂ ಮಾಡ್ಲೇಬೇಕು ಅಂತ ಇವರು ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಾಗೆ ಈ ವಿಷಯವನ್ನ ವರ್ಕ್ ಕಿಚನ್ ಗೆ ತಿಳಿಸ್ತಾರೆ. ವರ್ಕ್ ಕಿಚನ್ ಎಸ್.ಪಿ. ಹತ್ರ ಬಂದು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ವಿಷಯಗಳನ್ನ ತಿಳ್ಕೊಂಡ ಎಸ್.ಪಿ. ಇದಕ್ಕೊಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರೆಡಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಇನ್ಸ್ಪೆಕ್ಟರ್ ಆಗಿರುವಂತಹ ಶಂಭುವನ್ನ ಕಳಿಸ್ತಾರೆ. ಹಾಗೆ ಅವರಿಗೆ ಲೋಕಲ್ ಸಪೋರ್ಟ್ ಮಾಡ್ಲಿಕ್ಕೆ ಎಸ್.ಐ. ಆಗಿರುವಂತಹ ಸಚಿನ್ ಅನ್ನು ಜೊತೆಗೆ ಇರ್ಲಿಕ್ಕೆ ಹೇಳ್ತಾರೆ. ಮುಂದಿನ ದಿನ ಇನ್ಸ್ಪೆಕ್ಟರ್ ಶಂಭು ಪ್ಲಚಿಕಾವ್ಗೆ ವಿಸಿಟ್ ಮಾಡ್ತಾರೆ. ಹಾಗೆ ಊರಿನ ಜನರೆಲ್ಲರೂ ಅವರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಹಾಗೆ ಶಂಭು ಎಲ್ಲರನ್ನ ಒಟ್ಟುಗೂಡಿಸಿ ಹೇಳಲಿಕ್ಕೆ ಶುರು ಮಾಡ್ತಾನೆ, ನಾನು ಈ ಊರಿಗೆ ಇದಕ್ಕಿಂತ ಮುಂಚೆ 2-3 ಸಲ ಬಂದು ಹೋಗಿದ್ದೀನಿ. ನನಗೆ ಈ ಊರು ತುಂಬಾನೇ ಇಷ್ಟ ಆಗಿದೆ. ಪ್ಲಾಚಿಕಾವ್ನಲ್ಲಿ ಇದು ಫಸ್ಟ್ ಟೈಮ್ ಈ ತರ ಒಂದು ಕೊಲೆಗಳು ನಡೀತಾ ಇರೋದು. ಇದೇ ತರಹದ ಕೊಲೆಗಳು 1955ರಲ್ಲಿ ಅಮೆರಿಕದಲ್ಲಿ ನಡೀತಾ ಇತ್ತು. ಆ ಊರಿನ ಜನರೆಲ್ಲರೂ ಭಯ ಬಿದ್ದು ಆ ಕಿಲ್ಲರ್ಗೆ ಬೂಗಿ ಮ್ಯಾನ್ ಅಂತ ಹೆಸರಿಟ್ರು. ಈ ಊರಿನಲ್ಲಿ ಅದೇ ತರಹದ ಬೂಗಿ ಮ್ಯಾನ್ ಆಗಿರುತ್ತೆ ಈ ಕೊಲೆಗಳನ್ನ ಮಾಡ್ತಾ ಇರೋದು. ಅವತ್ತು ಅಮೆರಿಕದಲ್ಲಿ ಆ ಬೂಗಿ ಮ್ಯಾನ್ ಅನ್ನ ಹಿಡಿಲಿಕ್ಕೆ ಯಾರಿಂದನೂ ಸಾಧ್ಯವಾಗ್ಲಿಲ್ಲ. ಆದ್ರೆ ಇಲ್ಲಿರೋ ಬೂಗಿ ಮ್ಯಾನ್ ಅನ್ನು ನಾನು ಖಂಡಿತವಾಗಿ ಹಿಡಿತೀನಿ ಅಂತ ಊರಿನ ಜನರಿಗೆ ಹೇಳ್ತಾನೆ. ಇದರಿಂದ ಇವನಿಗೆ ಕ್ಲಾಪ್ಸ್ ಕೂಡ ಸಿಗತ್ತೆ. ಹಾಗೆ ಇವರು ಸೀದಾ ಇಲ್ಲಿಂದ ಸ್ಟೇಷನ್ ಗೆ ಹೋಗ್ತಾರೆ. ಹಾಗೆ ಎಸ್.ಐ. ಸಚಿನ್ ಹತ್ರ ಕೇಸ್ ಫೈಲ್ ಅನ್ನ ವಿಚಾರಿಸ್ತಾನೆ. ಮತ್ತೆ ಹೇಳ್ತಾನೆ, ಆ ಕಿಲ್ಲರ್ ರಾತ್ರಿ ಒಬ್ಬಂಟಿಯಾಗಿ ಹೋರಾಡ್ತಿರೋರನ್ನ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇದ್ದಾನೆ. ಆದ ಕಾರಣ ರಾತ್ರಿ ಯಾರು ಒಬ್ಬಂಟಿಯಾಗಿ ಹೋರಾಡಬಾರ್ದು. ಎಲ್ರಿಗೂ ಹೋಗಿ ಹೇಳು 6:30 ಒಳಗೆ ಎಲ್ಲಾ ಶಾಪ್ ಗಳನ್ನ ಕ್ಲೋಸ್ ಮಾಡಿ 7:30 ಒಳಗೆ ಅವ್ರ ಮನೆಯನ್ನ ತಲುಪಿರ್ಬೇಕು ಅಂತ ಹೋಗಿ ಎಲ್ಲರಿಗೆ ಹೇಳು ಅಂತ ಎಸ್.ಐ. ಸಚಿನ್ ಗೆ ಹೇಳ್ತಾನೆ. ಉಜ್ವಲನ್ ಅವನ ಫ್ರೆಂಡ್ ಜೊತೆ ಇರಬೇಕಾದ್ರೆ ನ್ಯೂಸ್ ನಲ್ಲಿ ಈ ವಿಷಯದ ಬಗ್ಗೆ ಹೇಳ್ತಿರ್ತಾರೆ. ಪ್ಲಾಚಿಕಾವ್ನಲ್ಲಿ ನಡೆದಿರುವಂತಹ 2 ಕೊಲೆಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸಿಎ ಆಗಿರುವಂತಹ ಶಂಭು ಬಂದಿದ್ದಾರೆ. ಅವರಿಗೆ ಈ ಊರಿನ ಜನರ ಸಪೋರ್ಟ್ ಕೂಡ ಇದೆ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿದ ಉಜ್ವಲನ್ಗೆ ಬೇಜಾರಾಗುತ್ತೆ. ಯಾಕೆಂತಂದ್ರೆ ಈ ಊರಿನಲ್ಲಿ ನಡೆದಿರುವಂತಹ ಎಲ್ಲಾ ವಿಷಯಗಳಿಗೆ ಇವರನ್ನೇ ಕರಿತಿದ್ರು. ಇವಾಗ ಶಂಭು ಬಂದಿರೋದು ಇವನಿಗೆ ಇಷ್ಟವಾಗಿರೋದಿಲ್ಲ. ಹಾಗೆ ಸಿಎ ಶಂಭು ಸ್ಟೇ ಆಗ್ಲಿಕ್ಕೆ ಉಜ್ವಲನ್ ಪಕ್ಕದ ಮನೆಗಾಗಿರುತ್ತೆ ಬಂದಿರೋದು. ಉಜ್ವಲನ್ ಅವನ ಬಗ್ಗೆ ತಿಳ್ಕೋಬೇಕು ಅಂತ ಇವನು ಆ ಮನೆಯನ್ನ ಓಪನ್ ಮಾಡಿ ತೋರಿಸ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಇಲ್ಲಿ ಉಜ್ವಲನ್ ಅವನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ, ನಾನೊಬ್ಬ ಡಿಟೆಕ್ಟಿವ್, ಈ ಊರಿನಲ್ಲಿ ಏನೇ ಆದ್ರೂ ಈ ಊರಿನ ಜನರು ನನ್ನ ಹುಡ್ಕೊಂಡು ಬರ್ತಾರೆ ಅಂತ. ಆವಾಗ ಶಂಭು ಹೇಳ್ತಾನೆ, ಇನ್ನು ಅದರ ಅಗತ್ಯ ಇಲ್ಲ, ಇನ್ನು ಮುಂದೆ ನಾವು ನೋಡ್ಕೋತೀವಿ ಅಂತ. ಮತ್ತೆ ಹೇಳ್ತಾನೆ, ನಾನು
ಫ್ರೆಶ್ ಅಪ್ ಆಗ್ತೀನಿ, ನೀನ್ ಇವಾಗ ಇಲ್ಲಿಂದ ಹೊರಡು ಅಂತ. ಹಾಗೆ ಉಜ್ವಲನ್ ಇಲ್ಲಿಂದ ಹೊರಟು ಹೋಗ್ತಾನೆ. ಹಾಗೆ ಎಸ್ ಐ ಸಚಿನ್ ಎಲ್ಲಾ ಶಾಪ್ ಗಳಿಗೆ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಇನ್ನು ಮುಂದೆ ಎಲ್ರು 6:30ಗೆ ತಮ್ಮ ಶಾಪ್ ಅನ್ನು ಕ್ಲೋಸ್ ಮಾಡಿ 7:30 ಒಳಗೆ ಮನೆಗೆ ತಲುಪಿರ್ಬೇಕು ಅಂತ. ಹಾಗೆ ಮುಂದಿನ ದಿನ ಶಂಭು ಅವನ ಟೀಮ್ ಜೊತೆ ಅಶೋಕ್ ನ ಕೊಲೆಯಾಗಿರುವಂತಹ ಜಾಗಕ್ಕೆ ವಿಸಿಟ್ ಮಾಡ್ತಾರೆ. ಏನಾದ್ರೂ ಎವಿಡೆನ್ಸ್ ಸಿಗತ್ತಾ ಅಂತ. ಕೊಲೆ ನಡೆದು 2 ವಾರ ಆಗಿರುವ ಕಾರಣ ಇವರಿಗೆ ಯಾವುದೇ ತರಹದ ಕ್ಲೂ ಕೂಡ ಸಿಗ್ತಾ ಇರೋದಿಲ್ಲ. ಇದನ್ನೆಲ್ಲ ದೂರದಿಂದ ಉಜ್ವಲನ್ ನೋಡ್ತಾ ಇರ್ತಾನೆ. ಶಂಭು ಈ ಕೇಸ್ ನ ಬಗ್ಗೆ ಎಲ್ಲರ ಜೊತೆ ವಿಚಾರಿಸಲಿಕ್ಕೆ ಶುರು ಮಾಡ್ತಾನೆ. ಹಾಗೇನೆ ಇನ್ನೊಂದು ಕಡೆಯಿಂದ ಸಣ್ಣ ಪುಟ್ಟ ಕೇಸ್ ಅನ್ನು ಕೂಡ ಸಾಲ್ವ್ ಮಾಡ್ತಾ ಇರ್ತಾನೆ. ಕಾಣೆಯಾಗಿರುವಂತಹ ಮೇಕೆಯನ್ನ ಕಂಡು ಹುಡುಕಿ ಕೊಡ್ತಾನೆ. ಹಾಗೆ ಇನ್ನಿತರ ಕೇಸ್ ಅನ್ನು ಕೂಡ ಸಾಲ್ವ್ ಮಾಡ್ತಾ ಇರ್ತಾನೆ. ಇದರಿಂದ ಉಜ್ವಲನ್ಗೆ ಇರುವಂತಹ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರುತ್ತೆ. ಸಿಐ ಶಂಭು ಮತ್ತು ಅವನ ಟೀಮ್ ಇದುವರೆಗೆ ಕಂಡು ಹುಡುಕಿರುವಂತಹ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಕಿಲ್ಲರ್ ಒಬ್ಬ ಸೈಕೋಪ್ಯಾಥ್ ಅನ್ನೋ ವಿಷಯವನ್ನ ಇವರು ಕಂಡು ಹಿಡಿತಾರೆ. ಇನ್ನೊಂದು ಕಡೆಯಿಂದ ಉಜ್ವಲನ್ ಈ ಕೇಸ್ ಅನ್ನ ಹೇಗಾದ್ರೂ ಸಾಲ್ವ್ ಮಾಡ್ಬೇಕು ಅಂತ ಇವನು ಟ್ರೈ ಮಾಡ್ತಿರ್ತಾನೆ. ಶಂಭು ಕಂಡು ಹಿಡಿದಿರುವಂತಹ ವಿಷಯವನ್ನ ಉಜ್ವಲನ್ಗೆ ಹೇಳಲಿಕ್ಕೆ ಬರ್ಬೇಕು ಅಂತ ಸಚಿನ್ ನೋಡ್ಬೇಕಾದ್ರೆ ಆಲ್ರೆಡಿ ಉಜ್ವಲನ್ ಅವನೊಬ್ಬ ಸೈಕೋಪ್ಯಾಥ್ ಅನ್ನೋದನ್ನ ಕಂಡು ಹಿಡಿದಿರ್ತಾನೆ. ಇದನ್ನ ನೋಡಿದ ಸಚಿನ್ಗೆ ಆಶ್ಚರ್ಯವಾಗುತ್ತೆ. ಹಾಗೆ ಸಿಎ ಶಂಭು ಎಂಕ್ವೈರಿ ಮಾಡ್ಬೇಕು ಅಂತ ಉಜ್ವಲನ್ನ ಮನೆಗೆ ಬಂದಿರ್ತಾನೆ. ಹಾಗೆ ಇಲ್ಲಿ ಉಜ್ವಲನ ತಂದೆಯಾಗಿರುವಂತಹ ನಾರಾಯಣ್ ಹತ್ರ ವಿಚಾರಿಸಲಿಕ್ಕೆ ಶುರು ಮಾಡ್ತಾನೆ. ಅಶೋಕ್ ಸಾಯೋದಕ್ಕಿಂತ ಮುಂಚೆ ನಿಮ್ಮನ್ನ ಮೀಟ್ ಆಗ್ಲಿಕ್ಕೆ ಅಂತ ಅವತ್ತಿನ ದಿನ ರಾತ್ರಿ ಅಶೋಕ್ ಹೊರಗಡೆ ಬಂದಿದ್ದಾನೆ. ಇದು ಅವರ ಮನೆಯವರನ್ನ ವಿಚಾರಿಸಿದಾಗ ಸಿಕ್ಕಿರುವ ಮಾಹಿತಿ. ಅದು ಏನಕ್ಕೆ ಅಂತ ಹೇಳ್ಬಹುದು ಅಂತ ಕೇಳ್ಬೇಕಾದ್ರೆ ನಾರಾಯಣ್ ಹೇಳ್ತಾರೆ, ಅವನು ಬರುವಂತಹ ವಿಷಯ ನನಗೆ ಗೊತ್ತಿಲ್ಲ. ನನ್ನ ಮಗನ ಮದುವೆಯ ವಿಷಯ ಅವನ ಜೊತೆ ಮಾತಾಡಿದ್ದೆ. ಇದೇ ಕಾರಣಕ್ಕಾಗಿ ಅವನು ಮನೆಯಿಂದ ಹೊರಟಿರ್ಬೋದು ಅಂತ ಹೇಳ್ತಾರೆ. ಹಾಗೇನೆ ಇನ್ನಿತರ ಕ್ವಶನ್ ಗಳನ್ನ ಕೇಳ್ಬೇಕಾದ್ರೆ ಉಜ್ವಲನ್ಗೆ ಸಿಟ್ಟು ಬರುತ್ತೆ. ಆವಾಗ ಶಂಭು ಉಜ್ವಲನನ್ನ ಕರೆಸಿ ಮಾತಾಡಿಸ್ತಾನೆ. ನಾನು ಎಲ್ಲರನ್ನು ಜಸ್ಟ್ ಎಂಕ್ವೈರಿ ಮಾತ್ರ ಮಾಡ್ತಾ ಇರೋದು. ಇಷ್ಟಕ್ಕೆ ನೀನು ಸಿಟಿಗೊಳಗಾದ್ರೆ ಹೇಗೆ? ಇನ್ನೊಂದು ವಿಷಯವನ್ನ ಹೇಳ್ತೀನಿ ಕೇಳು. ಕಾಣೆಯಾಗಿರುವಂತಹ ಮೇಕೆ ನಿನ್ನ ಮನೆಯ ಹಿಂದ್ಗಡೆಯಿಂದ ಸಿಕ್ಕಿರುತ್ತೆ. ಅದನ್ನು ನಾನು ಅವರಿಗೆ ಒಪ್ಪಿಸಿದ್ದೀನಿ. ನನಗೇನ್ ಅನಿಸ್ತಿದೆ ಅಂತಂದ್ರೆ ನೀನೇ ಕಳ್ಳತನ ಮಾಡಿ ನೀನೇ ಅವರಿಗೆ ಒಪ್ಪಿಸಿ ಡಿಟೆಕ್ಟಿವ್ ಅಂತ ಬಿಲ್ಡಪ್ ಅನ್ನು ತಗೋತಿದ್ಯಾ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಇವನು ಇಲ್ಲಿಂದ ಹೊರಟು ಹೋಗ್ತಾನೆ. ಇದರಿಂದ ಇವನಿಗೆ ಇನ್ನೂ ಸಿಟ್ಟು ಬರುತ್ತೆ. ಅವತ್ತಿನ ದಿನ ರಾತ್ರಿಯೇ ಆ ಕಿಲ್ಲರ್ ಇನ್ನೊಂದು ಕೊಲೆಯನ್ನ ಕೂಡ ಮಾಡ್ತಾನೆ. ಹಾಗೆ ಆ ಡೆಡ್ ಬಾಡಿಯನ್ನ ಮರದಲ್ಲಿ ನೇತು ಹಾಕ್ತಾನೆ. ಮುಂದಿನ ದಿನ ಬೆಳಗ್ಗೆ ಈ ವಿಷಯ ಊರಿನ ಜನರಿಗೆಲ್ಲರಿಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿಗೆ ಸಚಿನ್ ನ ಟೀಮ್ ಹಾಗೂ ಶಂಭುನ ಟೀಮ್ ಇಲ್ಲಿಗೆ ಎಂಟ್ರಿ ಕೊಡ್ತಾರೆ. ಹಾಗೆ ಇಲ್ಲಿಗೆ ಉಜ್ವಲನ್ ಕೂಡ ಬರ್ತಾನೆ. ಈ ವಿಷಯವನ್ನ ನೋಡಿದ ಎಲ್ಲರಿಗೆ ಶಾಕ್ ಆಗುತ್ತೆ. ಹಾಗೆ ಭಯ ಕೂಡ ಆಗ್ತಾ ಇರುತ್ತೆ. ಇಲ್ಲಿರುವಂತಹ ಡೆಡ್ ಬಾಡಿನ ಅನಾಲಿಸಿಸ್ ಮಾಡಿದ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಶಂಭುಗೆ ಹೇಳ್ತಾರೆ, ನಮಗೆ ಫಿಂಗರ್ ಪ್ರಿಂಟ್ಸ್ ಯಾವುದು ಸಿಗ್ಲಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ ನಮಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಈ ಸರೌಂಡಿಂಗ್ ಅಲ್ಲಿ ನಮಗೆ ಒಂದು ಫುಟ್ ಪ್ರಿಂಟ್ ಸಿಕ್ಕಿದೆ. ಅದು ನೋಡ್ಲಿಕ್ಕೆ ಡಿಫ್ರೆಂಟ್ ಆಗಿದೆ. ಅದೊಂದು ರನ್ನಿಂಗ್ ಸ್ಪೋರ್ಟ್ಸ್ ಶೂ ಕೂಡ ಆಗಿರಬಹುದು. ಆ ಫುಟ್ ಪ್ರಿಂಟ್ ಅಲ್ಲಿ ನಮಗೆ ಸಿಕ್ಕಿರುವಂತಹ ಮಣ್ಣು ಈ ಜಾಗದಲ್ಲ, ಬೇರೆ ಜಾಗದಾಗಿರುತ್ತೆ. ಕಿಲ್ಲರ್ ಇವನನ್ನ ಬೇರೆ ಎಲ್ಲೋ ಸಾಯಿಸಿ ಇಲ್ಲಿ ತಗೊಂಬಂದು ನೇತು ಹಾಕಿದ್ದಾರೆ. ಡೆಡ್ ಬಾಡಿಯನ್ನ ಇಷ್ಟು ಎತ್ತರಕ್ಕೆ ಮರದಲ್ಲಿ ನೇತು ಹಾಕ್ಬೇಕು ಅಂತಂದ್ರೆ ಕಿಲ್ಲರ್ ಫಿಟ್ ಕೂಡ ಆಗಿರಬಹುದು ಅಂತ ಹೇಳ್ತಾರೆ. ಇದನ್ನೆಲ್ಲ ಉಜ್ವಲನ್ ಕೇಳ್ತಿರ್ತಾನೆ. ಅದನ್ನೆಲ್ಲ ಕೇಳ್ತಿರ್ಬೇಕಾದ್ರೆ ಉಜ್ವಲನ್ಗೆ ಸಿಐ ಆಗಿರುವಂತಹ ಶಂಭು ಮೇಲೆ ಡೌಟ್ ಬರುತ್ತೆ. ಯಾಕೆಂತಂದ್ರೆ ಈ ಊರಿನಲ್ಲಿ ಸ್ಪೋರ್ಟ್ಸ್ ರನ್ನಿಂಗ್ ಶೂ ಅನ್ನ ಶಂಭು ಮಾತ್ರ ಯೂಸ್ ಮಾಡೋದು. ಅದು ಮಾತ್ರ ಅಲ್ಲ, ಇವರು ಫಿಸಿಕಲಿ ಫಿಟ್ ಕೂಡ ಆಗಿದ್ದಾರೆ. ಅದು ಮಾತ್ರ ಅಲ್ಲ, ಶಂಭುನೇ ಹೇಳಿರ್ತಾನೆ ಈ ಊರಿಗೆ ಇದಕ್ಕಿಂತ ಮುಂಚೆ 2-3 ಸಲ ಬಂದು ಹೋಗಿದ್ದೇನೆ ಅಂತ. ಇದನ್ನೆಲ್ಲ ಇಟ್ಕೊಂಡು ಉಜ್ವಲನ್ ಈ ಊರಿನ ಜನರಿಗೆ ಈ ಕೊಲೆಯನ್ನ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಶಂಭುನೇ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಶಂಭು ನಗ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಹೇಳಲಿಕ್ಕೆ ಶುರು ಮಾಡ್ತಾನೆ, ನೀನ್ ಹೇಳೋ ತರ ರನ್ನಿಂಗ್ ಶೂ ಸಿಟಿ ಕಡೆ ಹೋದ್ರೆ ಎಲ್ಲಾ ಶಾಪ್ ಗಳಲ್ಲಿ ಸಿಗತ್ತೆ. ಆಮೇಲೆ ಫಿಟ್ ಆಗಿರುವ ವ್ಯಕ್ತಿ ಈ ಊರಿನಲ್ಲಿ ತುಂಬಾ ಜನ ಇದ್ದಾರೆ. ಹಾಗೇನೆ ನಿನ್ನ ತಂದೆ ಕೂಡ ಫಿಟ್ ಆಗಿದ್ದಾರಲ್ವಾ, ಅವರು ಈ ಕೊಲೆಯನ್ನ ಮಾಡಿರ್ಬೋದಲ್ವಾ ಅಂತ ರಿಟರ್ನ್ ಉಜ್ವಲನ್ಗೆ ಹೇಳ್ತಾನೆ. ಅದು ಮಾತ್ರ ಅಲ್ಲ, ಇನ್ನೊಂದು ವಿಷಯವನ್ನು ಕೂಡ ಹೇಳ್ತಾನೆ. ನಿನ್ನ ತಂದೆ ಈ ಕೊಲೆಯನ್ನ ಮಾಡಿ ನೀನ್ ಈ ಕೊಲೆಯನ್ನ ಕಂಡುಹಿಡಿಯೋ ತರ ನಾಟಕ ಮಾಡ್ತಿದ್ಯಾ ಅಂತ ನನಗೆ ಅನಿಸ್ತಾ ಇದೆ. ಈ ತರನು ಆಗಿರ್ಬೋದಲ್ವಾ ಅಂತ ಹೇಳ್ತಾನೆ. ಇದರಿಂದ ಉಜ್ವಲನ್ಗೆ ಸಿಟ್ಟು ಬರುತ್ತೆ. ಮತ್ತೆ ಹೇಳ್ತಾನೆ, ನೀನ್ ಈ ಕೇಸನ್ನ ಕಂಡುಹಿಡಿಯಲಿಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಗೊತ್ತು, ಆದ್ರೆ ನಾನು ಇರ್ಬೇಕಾದ್ರೆ ಅದು ಬೇಡ ಅಂತ ಹೇಳ್ಬೇಕಾದ್ರೆ ಉಜ್ವಲನ್ ಎಲ್ಲಾನು ನೀವ್ ಹೇಳೋ ತರನೇ ನಡೀತಾ ಇದೆ, ಮತ್ತೆ ಬೇರೇನ್ ಬೇಕು ಅಂತ ಹೇಳ್ಬೇಕಾದ್ರೆ ಶಂಭು ಹೇಳ್ತಾನೆ, ನಿನಗೆ ಈ ಕೊಲೆ ಯಾರು ಮಾಡಿದ್ರು ಅಂತ ಕಂಡು ಹಿಡಿಬೇಕಲ್ವಾ, ಕಂಡು ಹಿಡಿ, ನಾನು ಇಲ್ಲೇ ಇರ್ತೀನಿ, ನಾನು ನೋಡ್ತೀನಿ ಅಂತ. ಅವಾಗ ಉಜ್ವಲನ್, ಇದು ನನ್ನವರು, ಇಲ್ಲಿರೋರು ನನ್ನ ಜನರು, ಈ ಕೇಸನ್ನ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಉಜ್ವಲನ್ ಚಿಕ್ಕ ವಯಸ್ಸಿನಲ್ಲಿ ನಡೆದಿರುವಂತಹ ಘಟನೆಯನ್ನ ತೋರಿಸ್ತಾರೆ. ಉಜ್ವಲನ್ ಮತ್ತು ಉಜ್ವಲನ್ ಫ್ರೆಂಡ್ ಆಗಿರುವಂತಹ ದಾಸನ್ ಹಾಗೂ ನಾರಾಯಣ್ ಜೊತೆಗಿರ್ಬೇಕಾದ್ರೆ ಅವನ ತಾಯಿ ಊಟಕ್ಕೆ ಕರೀತಾರೆ. ಆವಾಗ ಇವ್ರು ಬಾರದ ಕಾರಣ ಉಜ್ವಲನ ತಾಯಿ ಹೇಳ್ತಾರೆ, ನೀವ್ ಇವಾಗ ಊಟಕ್ಕೆ ಬಂದಿಲ್ಲ ಅಂತಂದ್ರೆ ನಿಮ್ಮನ್ನ ಎಲ್ಲರನ್ನು ಹುಕ್ಕಚ್ಚಿ ಎಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ನಾರಾಯಣ್ ಮಕ್ಕಳ ಜೊತೆಗೆ ಊಟಕ್ಕೆ ಬಂದು ಕೂತ್ಕೊಳ್ತಾನೆ. ಈ ಕುಕ್ಕಚ್ಚಿ ಅನ್ನೋದು ಒಂದು ದೇವದ ಕಥೆಯಾಗಿರುತ್ತೆ. ಮಕ್ಕಳನ್ನ ಹೆದರಿಸ್ಲಿಕ್ಕೆ ಕುಕ್ಕಚ್ಚಿ ದೇವದ ಕಥೆಯನ್ನ ಹೇಳ್ತಿರ್ತಾರೆ. ಹಾಗೆ ಇಲ್ಲಿ ಉಜ್ವಲನ್ ಕುಕ್ಕಚ್ಚಿ ಅಂದ್ರೆ ಯಾರು ಅಂತ ಕೇಳ್ತಾನೆ. ಆವಾಗ ನಾರಾಯಣ್ ಮಕ್ಕಳನ್ನ ಭಯಪಡಿಸ್ಲಿಕ್ಕೆ ಕುಕ್ಕಚ್ಚಿ ಅಂದ್ರೆ ಯಾರು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ಆದ್ರೆ ಅದು ತಾಯಿಯ ಮಾತನ್ನ ಯಾರು ಕೇಳೋದಿಲ್ವೋ, ಯಾರು ರಾತ್ರಿ ಊಟ ಮಾಡದೆ ಮಲಗ್ತಾರೋ ಅವರನ್ನ ಹೇಳ್ಕೊಂಡು ಹೋಗುತ್ತೆ. ನನ್ನ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಮಕ್ಕಳನ್ನ ಕುಕ್ಕಚ್ಚಿ ಹೇಳ್ಕೊಂಡು ಹೋಗಿದೆ. ಆ ಕುಕ್ಕಚ್ಚಿ ನಮ್ಮ ಮನೆ ಮೇಲಿರುವಂತಹ ಗುಡ್ಡದ ಮೇಲೆ ಇದೆ ಅಂತಾನು ಹೇಳ್ತಾನೆ. ಈ ಕಥೆಯನ್ನೆಲ್ಲ ಕೇಳಿದ ಉಜ್ವಲನ್
ದಾಸನ್ಗೆ ಹೇಳ್ತಾನೆ, ಆ ಕಾಣೆಯಾಗಿರುವ ಮಕ್ಕಳನ್ನ ನಾವು ಕಂಡು ಹಿಡಿಯೋಣ, ಆ ಕೊಚ್ಚನ್ನು ನಾವು ಹಿಡಿದು ತೋರಿಸೋಣ ಅಂತ ಹೇಳಿ ಇವರು ನೈಟ್ ಟೈಮ್ ಅಲ್ಲಿ ನಾರಾಯಣ್ ಹೇಳಿದ ಕಾಡಿಗೆ ಹೋಗ್ತಾರೆ. ಹಾಗೆ ಸ್ವಲ್ಪ ಹೊತ್ತಲ್ಲಿ ದಾಸನ್ ಇದ್ದಕ್ಕಿದ್ದಂತೆ ಏನ್ ನಡೀತು ಅಂತಾನೆ ಗೊತ್ತಿಲ್ಲ, ಅವನು ಅಲ್ಲಿಂದ ಕಾಣೆಯಾಗಿ ಬಿಡ್ತಾನೆ. ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಆಸ್ಪಾಸ್ನಲ್ಲಿ ಸದ್ದು ಕೇಳಲಿಕ್ಕೆ ಶುರು ಆಗುತ್ತೆ. ಇದರಿಂದ ಭಯ ಬಿದ್ದ ಉಜ್ವಲನ್ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಹಾಗೆ ಮುಂದಿನ ದಿನ ಇವನು ಎದ್ದು ಕಣ್ಣು ಬಿಟ್ಟು ನೋಡ್ಬೇಕಾದ್ರೆ ಇವನು ಮನೆಯಲ್ಲಿ ಇರ್ತಾನೆ. ಹಾಗೆ ಎಲ್ರಿಗೆ ದಾಸನ್ ಎಲ್ಲಿ ಅಂತ ಕೇಳ್ಬೇಕಾದ್ರೆ ಅವನು ಕಾಣೆಯಾಗಿದ್ದಾನೆ ಅನ್ನೋ ವಿಷಯ ಇವನಿಗೆ ಗೊತ್ತಾಗುತ್ತೆ. ಅದರಿಂದ ಇವನಿಗೆ ಬೇಜಾರು ಕೂಡ ಆಗುತ್ತೆ. ಹಾಗೆ ನಾರಾಯಣ್ ಈ ಊರು ಪೂರ್ತಿಯಾಗಿ ಹುಡುಕಾಡ್ತಾರೆ, ಆದ್ರೆ ದಾಸನ್ನ ಒಂದು ಸುಳಿವು ಕೂಡ ಸಿಕ್ಕಿರೋದಿಲ್ಲ. ಅವತ್ತಿನಿಂದ ಉಜ್ವಲನ್ಗೆ ಕತ್ತಲು ಅಂದ್ರೆ ಭಯ ಆಗ್ತಾ ಇರುತ್ತೆ. ಇಲ್ಲಿಗೆ ಸಿನ್ ಕಟ್ಟಾಗಿ ನ್ಯೂಸ್ ನಲ್ಲಿ ಶಂಭುಗೆ ಹಾಗೂ ಉಜ್ವಲನ್ಗೆ ನಡೆದಿರುವಂತಹ ಮಾತುಕತೆಯ ಬಗ್ಗೆನೆ ಟಿವಿಯಲ್ಲಿ ನ್ಯೂಸ್ ನಲ್ಲಿ ಹೇಳ್ತಿರ್ತಾರೆ. ಇದರಿಂದಾಗಿ ಉಜ್ವಲನ್ಗೆ ಊರಿನಲ್ಲಿ ಯಾವುದೇ ತರಹದ ರೆಸ್ಪೆಕ್ಟ್ ಕೂಡ ಸಿಗ್ತಾ ಇರೋದಿಲ್ಲ. ಇದೇ ಸಮಯದಲ್ಲಿ ಅವನ ತಂದೆ ಆಗಿರುವಂತಹ ನಾರಾಯಣ್ ಹೇಳ್ತಾರೆ, ಇನ್ನು ಸ್ವಲ್ಪ ದಿನ ಮನೆಯಿಂದ ಹೊರಗಡೆ ಬರಬೇಡ, ಜನರು ಸುಮ್ನೆ ಏನೇನು ಹೇಳ್ತಿರ್ತಾರೆ, ಅದಕ್ಕೆ ನೀನು ಕಿವಿ ಕೊಡ್ಬೇಡ ಅಂತ ಹೇಳ್ತಾನೆ. ಹಾಗೆ ಇನ್ನೊಂದು ಕಡೆಯಿಂದ ಶಂಭು ಮತ್ತು ಅವನ ಟೀಮ್ ಉಜ್ವಲನ ತಂದೆ ಆಗಿರುವಂತಹ ನಾರಾಯಣ ಬಗ್ಗೆ ವಿಚಾರಿಸಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಶಂಭು ಸಚಿನ್ಗೆ ಹೇಳ್ತಾನೆ, ಈ ಊರಿನ ಜನರೆಲ್ಲರನ್ನು ಒಟ್ಟು ಸೇರಿಸು, ನನಗೆ ಸ್ವಲ್ಪ ವಿಷಯಗಳನ್ನ ಹೇಳ್ಬೇಕು ಅಂತ. ಹಾಗೆ ಎಲ್ರು ಒಟ್ಟು ಸೇರ್ತಾರೆ. ಇದೇ ಸಮಯದಲ್ಲಿ ಇಲ್ಲಿಗೆ ನಾರಾಯಣ್ ಕೂಡ ಬರ್ತಾರೆ. ಇವಾಗ ಆಲ್ರೆಡಿ 3 ಕೊಲೆ ಆಗಿದೆ. ಆ ಕೊಲೆ ಆಗಿದ್ದವರೆಲ್ಲರೂ ನಿಮ್ಮ ಜೊತೆಗಿದ್ದಂತಹ ವ್ಯಕ್ತಿಗಳೇ. ನನಗೆ ಈ ಊರಿನ ಜನರು ಎಲ್ಲರೂ ಸಸ್ಪೆಕ್ಟ್ಸೇ. ನನ್ನ ಅನಿಸಿಕೆ ಪ್ರಕಾರ ಕಿಲ್ಲರ್ ಹೊರಗಡೆಯಿಂದ ಬರ್ಲಿಕ್ಕೆ ಚಾನ್ಸ್ ಇಲ್ಲ, ನಿಮ್ಮ ಜೊತೆಗಿರುವಂತಹ ವ್ಯಕ್ತಿ ಆಗಿರ್ಬೋದು. ಅದು ಮಾತ್ರ ಅಲ್ಲ, ಆ ಕಿಲ್ಲರ್ ಇವಾಗ ನಮ್ಮ ಜೊತೆಗೆ ಈ ರೂಮ್ ಅಲ್ಲಿ ಕೂಡ ಇರ್ಬೋದು ಅಂತ ಹೇಳ್ಬೇಕಾದ್ರೆ ಈ ಊರಿನ ಜನರು ಎಲ್ಲರೂ ನಾರಾಯಣ್ನ ಮುಖವನ್ನ ನೋಡ್ತಾರೆ. ಹಾಗೆ ಇಲ್ಲಿಂದ ಎಲ್ಲರೂ ಹೋಗ್ಬೇಕಾದ್ರೆ ನಾರಾಯಣ್ನ ಜೊತೆಗೆ ಡೈಲಿ ಹೋಗ್ತಿರುವಂತಹ ವ್ಯಕ್ತಿಗಳು ಇವಾಗ ಅವನ ಜೊತೆ ಹೋಗ್ಲಿಕ್ಕೆ ಭಯ ಪಡ್ತಿರ್ತಾರೆ. ಇದರಿಂದ ನಾರಾಯಣ್ಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೆ ಅಲ್ಲಿಂದ ಸೀದಾ ನಾರಾಯಣ್ ಉಜ್ವಲನ ಹತ್ರ ಬಂದು, ನೀನ್ ಆದಷ್ಟು ಬೇಗ ಈ ಕೇಸನ್ನ ಸಾಲ್ವ್ ಮಾಡ್ಬೇಕು, ಇಲ್ಲಾಂದ್ರೆ ಈ ಊರಿನ ಜನರು ಎಲ್ಲರೂ ನಮ್ಮ ಮೇಲೆ ಡೌಟ್ ಅನ್ನ ಪಡ್ತಾರೆ, ಎಲ್ಲರೂ ನಮ್ಮನ್ನ ನೋಡುವ ನೋಟನೇ ಚೇಂಜ್ ಆಗಿದೆ, ಹೇಗಾದ್ರೂ ಮಾಡಿ ಇದರ ಹಿಂದೆ ಯಾರಿರೋದಂತ ಕಂಡು ಹಿಡಿ ಅಂತ ಹೇಳ್ತಾರೆ. ಆವಾಗ ಉಜ್ವಲನ್, ನನಗೆ ಶಂಭು ಸಾರ್ ಮೇಲೆ ಡೌಟ್ ಇದೆ, ಅದಕ್ಕೆ ನನ್ನ ಹತ್ರ ಆಧಾರ ಕೂಡ ಇದೆ ಅಂತ ಹೇಳ್ಬೇಕಾದ್ರೆ ಇವರು ಕುಳಿತುಕೊಂಡಿರುವಂತಹ ಜಾಗದ ಪಕ್ಕದಲ್ಲಿ ಒಂದು ಕೊಳ ಕೂಡ ಇರುತ್ತೆ. ಆ ಕೊಳದಿಂದ ಅಂದಿ ಕುರುಡನ್ ಎದ್ದು ಬರ್ತಾನೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ನಾರಾಯಣ್ ಕೇಳ್ಬೇಕಾದ್ರೆ, ನಾನ್ ಜೈಲಿನ ತಪ್ಪಿಸ್ಕೊಂಡು ನಿಮ್ಮ ಮನೆಯ ಹಿಂದೆನೆ ವಾಸವಿದ್ದೇನೆ ಅಂತ ಹೇಳ್ತಾನೆ. ಹಾಗೆ ಉಜ್ವಲನ್ ನಾರಾಯಣ್ಗೆ ಸಮಾಧಾನ ಮಾಡಿ ಮೊದಲು ಅಂದಿ ಕುರುಡನ್ ಹೇಳುವ ವಿಷಯವನ್ನ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾನೆ. ಏನ್ ವಿಷಯ ಅಂತಂದ್ರೆ, ಇವಾಗ 3ನೇ ಕೊಲೆ ಆಗಿರುವಂತಹ ವ್ಯಕ್ತಿಯನ್ನ ಆ ಕಿಲ್ಲರ್ ಸಾಯಿಸ್ಬೇಕಾದ್ರೆ ಅದನ್ನ ಅಂದಿ ಕುರುಡನ್ ನೋಡಿರ್ತಾನೆ. ಈ ವಿಷಯನ ಉಜ್ವಲನ್ಗೆ ಹೇಳಿರ್ತಾನೆ. ಹಾಗೆ ಈ ವಿಷಯವನ್ನ SI ಸಚಿನ್ಗೆ ಕೂಡ ತಿಳಿಸ್ತಾನೆ. ಇವಾಗ್ಲೂ ಉಜ್ವಲನ್ಗೆ ಶಂಭುನ ಮೇಲೆ ಡೌಟ್ ಇರುತ್ತೆ, ಅವನೇ ಬೂಗಿಮನ್ ಆಗಿರ್ಬಹುದು ಅಂತ. ಶಂಭು ಅವನ ಮನೆಯಿಂದ ಡ್ಯೂಟಿಗೆ ಹೋದ್ಮೇಲೆ ಉಜ್ವಲನ್ ಅಂದಿ ಕುರುಡನ್ ಅನ್ನು ಶಂಭುನ ಮನೆಗೆ ಕಳಿಸಿ ಯಾವ್ದಾದ್ರು ಎವಿಡೆನ್ಸ್ ಸಿಗುತ್ತಾ ಅಂತ ಚೆಕ್ ಮಾಡ್ಲಿಕ್ಕೆ ಹೇಳ್ತಾನೆ. ಹಾಗೆ ಇವನು ಹೊರಗಡೆ ಹೋಗಿ ಚೆಕ್ ಮಾಡ್ತಾನೆ, ಆದ್ರೆ ಇವರಿಗೆ ಯಾವುದೇ ತರಹದ ಎವಿಡೆನ್ಸ್ ಸಿಗ್ತಾ ಇರೋದಿಲ್ಲ. ಮತ್ತೆ ಮನೆಯೊಳಗೆ ಬಂದ ಶಂಭುಗೆ ಗೊತ್ತಾಗುತ್ತೆ, ನನ್ನ ಮನೆಯೊಳಗೆ ಯಾರು ಬಂದು ಹೋಗಿದ್ದಾರೆ ಅಂತ. ಈ ವಿಷಯ ಉಜ್ವಲನ್ಗೆ ಕೂಡ ಗೊತ್ತಾಗುತ್ತೆ. ಮತ್ತೆ ಉಜ್ವಲನ್ ಅಂದಿ ಕುರುಡನ್ ಅನ್ನು ಕಿಲ್ಲರ್ 3ನೇ ವ್ಯಕ್ತಿಯನ್ನ ಸಾಯಿಸಿರುವ ಜಾಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಂದು ಕುರುಡನ್ಗೆ ಹೇಳ್ತಾನೆ. ಹಾಗೆ ಆ ಜಾಗದಲ್ಲಿ ಇವರು ಹುಡ್ಕಾಡ್ಬೇಕಾದ್ರೆ ಇವರಿಗೆ ಆ ಕಿಲ್ಲರ್ ಯೂಸ್ ಮಾಡುವಂತಹ ಗೋಣಿ ಚೀಲದ ಮಾಸ್ಕ್ ನ ಒಂದು ಚಿಕ್ಕ ಪೀಸ್ ಇವರಿಗೆ ಇಲ್ಲಿ ಸಿಗುತ್ತೆ. ಅದರಲ್ಲಿ ರಕ್ತದ ಕಲೆಗಳು ಕೂಡ ಇರುತ್ತೆ. ಇಲ್ಲಿ ಉಜ್ವಲನ್ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. SI ಸಚಿನ್ಗೆ ಹೇಳಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಸಿಗುವ ಹಾಗೆ ಮಾಡ್ತಾನೆ. ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ, ಮುಂದಿನ ದಿನ ಇಲ್ಲಿಗೆ ಸಚಿನ್ ಅವನ ಟೀಮ್ ಜೊತೆ ಎವಿಡೆನ್ಸ್ ಅನ್ನ ಸರ್ಚ್ ಮಾಡೋ ರೀತಿಯಲ್ಲಿ ಇಲ್ಲಿಗೆ ಬರ್ತಾರೆ. ಇದೇ ಸಮಯದಲ್ಲಿ SI ಸಚಿನ್ ಅವರಿಗೆ ಈ ಪೀಸ್ ಸಿಗುವ ಹಾಗೆ ಮಾಡ್ತಾನೆ. ಹಾಗೆ ಅವತ್ತಿನ ದಿನ ರಾತ್ರಿ ಉಜ್ವಲನ್ ಅಂದಿ ಕುರುಡನ್ಗೆ ಹೇಳಿ ಶಂಭು ಮನೆಯಲ್ಲಿ ಇರ್ಬೇಕಾದ್ರೆ ಒಂದ್ಸಲಿ ಹೋಗಿ ಅವನ ಮನೆಯಲ್ಲಿ ಇದ್ದಾನಂತ ಚೆಕ್ ಮಾಡ್ಲಿಕ್ಕೆ ಹೇಳಿರ್ತಾನೆ. ಈ ಕಡೆ ಉಜ್ವಲನ್ ಮತ್ತು ಅವನ ಫ್ರೆಂಡ್ ಇನ್ನೊಂದು ಕ್ರೈಮ್ ಸ್ಪಾಟ್ ಗೆ ಬಂದು ಏನಾದ್ರು ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದೇ ಸಮಯದಲ್ಲಿ ಇವರು ಬೇರೆ ಬೇರೆ ಆಗಿರುವ ಕಾರಣ ಕಿಲ್ಲರ್ ಇಲ್ಲಿಗೆ ಬಂದು ಉಜ್ವಲನನ್ನ ಸಾಯಿಸ್ಲಿಕ್ಕೆ ನೋಡ್ತಾನೆ. ಇದೇ ಸಮಯದಲ್ಲಿ ಉಜ್ವಲನ ಹುಡುಕ್ತಾ ಅವನ ಫ್ರೆಂಡ್ ಬಂದಿರೋ ಕಾರಣ ಕಿಲ್ಲರ್ ಇವನನ್ನ ಬಿಟ್ಟು ಹೋಗ್ತಾನೆ. ಇದೇ ಸಮಯದಲ್ಲಿ ಅಂದಿ ಕುರುಡನ್ ಶಂಭು ಮನೆಯಲ್ಲಿ ಇದ್ದಾನಂತ ಚೆಕ್ ಮಾಡ್ಲಿಕ್ಕೆ ಹೋದಾಗ ಶಂಭು ಮನೆಯಲ್ಲಿ ಇರೋದು ಕನ್ಫರ್ಮ್ ಆಗುತ್ತೆ. ಕಿಲ್ಲರ್ ಇವನನ್ನ ಸಾಯಿಸ್ಲಿಕ್ಕೆ ಬಂದಿರೋದು ಇವನಿಗೆ ತುಂಬಾ ಭಯವನ್ನ ಉಂಟು ಮಾಡಿರುತ್ತೆ. ಹಾಗೆ ಇಲ್ಲಿರುವ ಎಲ್ಲರಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಶಂಭು ಆ ಕಿಲ್ಲರ್ ಅಲ್ಲ ಅಂತ. ಹಾಗೆ ಮುಂದಿನ ದಿನ ಉಜ್ವಲನ್ ಎಲ್ಲರನ್ನು ಸೇರಿಸಿ ಇದುವರೆಗೂ ಕಲೆಕ್ಟ್ ಮಾಡಿರುವಂತಹ ಎಲ್ಲಾ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಒಂದು ವಿಷಯವನ್ನ ಹೇಳ್ತಾನೆ. ಕಿಲ್ಲರ್ ಕೊಲೆ ಮಾಡಿರೋದು ಕಾಡಿನಿಂದ 2 ಕಿಲೋಮೀಟರ್ ಸುತ್ತಮುತ್ತ. ಆ ಕಿಲ್ಲರ್ ನ ಮನೆ 2 ಕಿಲೋಮೀಟರ್ ಒಳಗಡೆ ಇರಬೇಕು, ಇಲ್ಲಾಂದ್ರೆ ಬೇರೆ ಕಡೆಯಿಂದ ಬಂದು ಈ ಕೊಲೆಯನ್ನ ಮಾಡಿರ್ಬೇಕು. ಅದು ಮಾತ್ರ ಅಲ್ಲ, ಕಿಲ್ಲರ್ ಗೆ OCD ಕೂಡ ಇರಬೇಕು. OCD ಅಂದ್ರೆ ಸ್ಟ್ರಿಕ್ಟ್ ಆಗಿ ಅವರ ಟೈಮಿಂಗ್ಸ್ ಅನ್ನ ಫಾಲೋ ಮಾಡುವವರು. ಯಾಕೆಂತಂದ್ರೆ ಇವಾಗ ಸತ್ತಿರುವಂತಹ 3 ಡೆಡ್ ಬಾಡಿಲಿರುವ ಗುರುತುಗಳು ಸೇಮ್ ಪ್ಯಾಟರ್ನ್ ಅಲ್ಲಿ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಈ ಊರಿಂದ ಹೊರಗಡೆ ಬರುವ ರೂಟ್ ಮತ್ತೆ ಒಳಗಡೆ ಹೋಗುವ ರೂಟ್ ಒಂದೇ ಆಗಿರುವ ಕಾರಣ ಆ ಕಿಲ್ಲರ್ ಒಂದು ಟೈಮಿಂಗ್ಸ್ ಅನ್ನ ಫಾಲೋ ಮಾಡ್ಕೊಂಡು
ಎಲ್ಲರನ್ನ ಸಾಯಿಸ್ತಿದ್ದಾನೆ, ಅದನ್ನ ನಾವು ಡಿಸ್ಟ್ರಾಕ್ಟ್ ಮಾಡ್ಬೇಕು, ಆವಾಗ ಅವ್ನು ಮಾಡುವ ಸಣ್ಣ ತಪ್ಪಿನಿಂದಾಗಿ ಅವನು ಸಿಕ್ಕಿ ಹಾಕಿಕೊಳ್ಳುವ ಚಾನ್ಸಸ್ ಕೂಡ ಇದೆ ಅಂತ ಎಲ್ಲ ವಿಷಯಗಳನ್ನ ಹೇಳಿ ಒಂದು ಪ್ಲಾನ್ ಅನ್ನು ಕೂಡ ಹೇಳ್ತಾನೆ. ಇದೇ ರೀತಿಯಾಗಿರುತ್ತೆ. ಶಂಭು ಕೂಡ ಕೆಲವು ಡೀಟೇಲ್ಸ್ ಗಳನ್ನ ಕಂಡು ಹಿಡಿದಿರ್ತಾನೆ. ಹಾಗೆ ಉಜ್ವಲನ್ SI ಸಚಿನ್ ಗೆ ಹೇಳಿ ಒಂದು ಪ್ಲಾನ್ ಅನ್ನ ಹೇಳ್ತಾನೆ. ನೈಟ್ ಪ್ಯಾಟ್ರೋಲಿಂಗ್ ಗೆ ಪೊಲೀಸರನ್ನ ಹಾಕು, ಇದರಿಂದ ಅವನು ಡಿಸ್ಟ್ರಾಕ್ಟ್ ಆಗಿ ಸಿಕ್ಕಿ ಹಾಕಿಕೊಳ್ಳುವ ಚಾನ್ಸ್ ಇದೆ ಅಂತ ಹೇಳ್ತಾನೆ. ಹಾಗೆ ಈ ವಿಷಯವನ್ನ ಶಂಭುಗೆ ತಿಳಿಸ್ತಾನೆ. ಶಂಭು ಈ ಪ್ಲಾನ್ ಗೆ ಓಕೆ ಹೇಳಿ ನೈಟ್ ಪ್ಯಾಟ್ರೋಲಿಂಗ್ ಗೆ ಎಕ್ಸ್ಟ್ರಾ ಕಾನ್ಸ್ಟೇಬಲ್ ಅನ್ನು ಕೂಡ ಹಾಕ್ತಾನೆ. ಹೀಗಿರ್ಬೇಕಾದ್ರೆ ಒಂದು ದಿನ ಕಾನ್ಸ್ಟೇಬಲ್ ಅಜಯನ್ ಹಾಗೂ ಕುಟ್ಟನ್ ರೌಂಡ್ಸ್ ನಲ್ಲಿ ಇರ್ಬೇಕಾದ್ರೆ ಕುಟ್ಟನ್ ಅಜಯನ್ ಗೆ ಹೇಳ್ತಾನೆ, ನನಗೆ ಹೊಟ್ಟೆ ನೋವಾಗ್ತಾ ಇದೆ, ನಾನು ವಾಶ್ರೂಮ್ ಗೆ ಹೋಗಿ ಬರ್ತೀನಿ ಅಂತ. ಯಾರು ಒಬ್ಬಂಟಿಯಾಗಿ ಸಿಗ್ತಾರೆ ಅಂತ ಕಾಯ್ತಾ ಇದ್ದ ಸೈಕೋ ಕಿಲ್ಲರ್ ಗೆ ಅಜಯನ್ ಕಣ್ಣಿಗೆ ಕಾಣಿಸ್ತಾನೆ. ಹಾಗೇನೆ ಆ ಸೈಕೋ ಕಿಲ್ಲರ್ ಕಾನ್ಸ್ಟೇಬಲ್ ಅಜಯನ್ ಅನ್ನ ಸಾಯಿಸ್ತಾನೆ. ಹಾಗೆ ಈ ವಿಷಯ ಗೊತ್ತಾಗಿ SI ಸಚಿನ್ ನ ಟೀಮ್ ಹಾಗೂ ಶಂಭುನ ಟೀಮ್ ಇಲ್ಲಿಗೆ ರೀಚ್ ಆಗ್ತಾರೆ. ಹಾಗೆ ಉಜ್ವಲನ್ ಕೂಡ ಇಲ್ಲಿಗೆ ಬರ್ತಾನೆ. ಹಾಗೆ ಅವನಿಗೆ ಬೇಜಾರು ಕೂಡ ಆಗತ್ತೆ. ಇದೇ ಸಮಯದಲ್ಲಿ SI ಸಚಿನ್ ಉಜ್ವಲನ್ ಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ನೀನು ಹೇಳಿರೋ ಪ್ಲಾನ್ ಇಂದಾನೆ ಇವಾಗ ಅಜಯನ್ಗೆ ಈ ತರ ಆಗಿದ್ದು, ಇದಕ್ಕೆಲ್ಲ ಕಾರಣ ನೀನೆ ಅಂತ ಹೇಳ್ತಿರ್ತಾನೆ. ಇದರಿಂದ ಉಜ್ವಲನ್ಗೆ ತುಂಬಾನೇ ಬೇಜಾರಾಗತ್ತೆ. ಹಾಗೆ ಇಲ್ಲಿ ಶಂಭುಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಮೂಲಕ ಗೊತ್ತಾಗತ್ತೆ ಅಜಯನ್ ಒಬ್ಬ ಪೊಲೀಸ್ ಆಫೀಸರ್ ಆಗಿರೋ ಕಾರಣ ಅಜಯನನ್ನ ಸಾಯಿಸ್ಲಿಕ್ಕೆ ಕಿಲ್ಲರ್ ತುಂಬಾನೇ ಕಷ್ಟಪಟ್ಟಿದ್ದಾನೆ ಅಂತಾನು ಗೊತ್ತಾಗತ್ತೆ. ಹಾಗೇನೆ ಇನ್ನೊಂದ್ ಕಡೆಯಿಂದ ಶಂಭುಗೆ ಪ್ರೆಷರ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನೀನು ಪ್ಲಾಚಿಗೆ ಹೋಗಿ ಹೋಗಿ ಆಲ್ರೆಡಿ 2 ಮರ್ಡರ್ ಆಯ್ತು, ನೀನ್ ಏನ್ ಮಾಡ್ತಾ ಇದ್ದೀಯಾ, ನನಗೆ ಮ್ಯಾಕ್ಸಿಮಮ್ ಆಗಿ 1 ವಾರ ಟೈಮ್ ಕೊಡ್ತೀನಿ, ಅದರೊಳಗೆ ಆ ಕಿಲ್ಲರ್ ಅನ್ನ ಕಂಡು ಹಿಡಿ, ಇಲ್ಲಾಂದ್ರೆ ಈ ಕೇಸ್ ಬೇರೆ ಅವರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗೆ ಎಲ್ರು ಅಜಯನ ಮನೆಯಲ್ಲಿ ಒಟ್ಟು ಸೇರ್ತಾರೆ. ಹಾಗೆ ಇಲ್ಲಿ ಉಜ್ವಲನ್ ಶಂಭುಗೆ ಸಾರಿ ಕೂಡ ಕೇಳ್ತಾನೆ. ಅಜಯನ ಸಾವಿಗೆ ನಾನೇ ಕಾರಣ, SI ಸಚಿನ್ ಗೆ ಹೇಳಿ ನೈಟ್ ಪೆಟ್ರೋಲಿಂಗ್ ಪ್ಲಾನ್ ಅನ್ನ ಹೇಳಿದ್ದು ನಾನೇ, ಅದರಿಂದಾಗಿ ಈ ತರ ನಡೆದಿದ್ದು ಅಂತ ಹೇಳ್ತಾನೆ. ಆವಾಗ ಶಂಭು ಆಗಿದ್ದಾಗೋಯ್ತು, ಮುಂದೆ ಏನ್ ಮಾಡುದು ಅಂತ ನೋಡೋಣ, ನನಗೆ ಇನ್ನು 1 ವಾರ ಮಾತ್ರ ಟೈಮ್ ಇದೆ, ಅದರೊಳಗೆ ಹೇಗಾದ್ರೂ ಆ ಕಿಲ್ಲರ್ ಅನ್ನ ಕಂಡು ಹಿಡಿಲೇಬೇಕು ಅಂತ ಹೇಳ್ತಾನೆ. ಹೀಗಿರ್ಬೇಕಾದ್ರೆ ಮುಂದಿನ ದಿನ ಆ ಕಿಲ್ಲರ್ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಸಾಯಿಸ್ತಾನೆ. ಇಲ್ಲಿಗೆ ಬಂದ ಫಾರೆನ್ಸಿಕ್ ಟೀಮ್ ಶಂಭುಗೆ ಹೇಳ್ತಾರೆ, ಇದಕ್ಕಿಂತ ಮುಂಚೆ ನಡೆದಿರುವಂತಹ ಮರ್ಡರಿಗೂ ಈ ಮರ್ಡರಿಗೂ ಸ್ವಲ್ಪ ಕೂಡ ಸಂಬಂಧನೇ ಇಲ್ಲ. ಕಿಲ್ಲರ್ ಒಬ್ಬೊಬ್ಬರನ್ನ ಸಾಯಿಸಬೇಕಾದ್ರೂ ಅವನ ಇಂಟ್ರೆಸ್ಟ್ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಅವನಿಗಿದ್ದಂತಹ ಪ್ರೆಷರ್ ತುಂಬಾನೇ ಕಮ್ಮಿ ಆಗಿರ್ಬೋದು. ಇದನ್ನೆಲ್ಲ ಇಟ್ಕೊಂಡು ನೋಡ್ಬೇಕಾದ್ರೆ ಇದಾಗಿರುತ್ತೆ ಲಾಸ್ಟ್ ಮರ್ಡರ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಉಜ್ವಲನ್ ಹಾಗೂ ಊರ್ನ ಜನರು ಕೇಳಿಸ್ಕೊಳ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಇದುವರೆಗೆ ಎಲ್ಲರನ್ನ ಸಾಯಿಸಿದಂತಹ ಸೈಕೋ ಕಿಲ್ಲರ್ ಅನ್ನ ತೋರಿಸ್ತಾರೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ ಮಾತುಗಳನ್ನ ಈ ಕಿಲ್ಲರ್ ಕೂಡ ಕೇಳಿಸ್ಕೊಂಡಿರ್ತಾನೆ. ಇದರಿಂದ ಅವನು ತುಂಬಾ ಡಿಸ್ಟರ್ಬ್ ಗೆ ಒಳಗಾಗ್ತಾನೆ. ಹಾಗೆ ಇವನ ಈಗ ಕೂಡ ಹರ್ಟ್ ಆಗಿರುತ್ತೆ. ಇದರಿಂದ ಹೇಗಾದ್ರೂ ಒಂದು ಕೊಲೆಯನ್ನ ಮಾಡ್ಲೇಬೇಕು ಅಂತೇಳಿ ಇವನು ಹೊರಡ್ತಾನೆ. ಹೀಗಿರ್ಬೇಕಾದ್ರೆ ಊರಿನ ಒಬ್ಬ ವ್ಯಕ್ತಿ ಇವನೇ ಕಾಣಿಸ್ತಾನೆ. ಹಾಗೆ ಇವನನ್ನ ಸಾಯಿಸ್ಬೇಕು ಅಂತ ಅಟ್ಟಿಸ್ಕೊಂಡು ಹೋಗ್ತಾನೆ. ಅದೇ ಸಮಯದಲ್ಲಿ ಆ ವ್ಯಕ್ತಿಯ ಮುಖವನ್ನ ಕಿಲ್ಲರ್ ನೋಡಿದಾಗ ಅವನಿಗೆ ಶಾಕ್ ಆಗುತ್ತೆ. ಯಾಕೆಂತಂದ್ರೆ ಹಿಂದಿನ ದಿನ ಯಾವ ವ್ಯಕ್ತಿ ಸತ್ತೋಗಿದ್ದಾನೆ ಅಂತ ಎಲ್ರು ಅನ್ಕೊಂಡಿದ್ರು ಅದೇ ವ್ಯಕ್ತಿ ಆಗಿರ್ತಾನೆ. ಇಲ್ಲಿ ಏನ್ ನಡೀತು ಅಂತಂದ್ರೆ ಉಜ್ವಲನ್ ಮತ್ತು CA ಆಗಿರುವಂತಹ ಶಂಭು ಕಿಲ್ಲರ್ ಅನ್ನ ಹೇಗಾದ್ರೂ ಹಿಡಿಬೇಕು ಅಂತ ಒಂದು ಫೇಕ್ ಮರ್ಡರ್ ಅನ್ನ ಪ್ಲಾನ್ ಮಾಡಿರ್ತಾರೆ. ಅದೇ ಸಮಯದಲ್ಲಿ ಈ ವ್ಯಕ್ತಿ ಸತ್ತಿರೋ ಹಾಗೆ ಆಕ್ಟಿಂಗ್ ಮಾಡಿರ್ತಾನೆ. ಈ ಕೊಲೆನ ಯಾರು ಮಾಡಿರ್ಬೋದು ಅಂತ ಆ ಕಿಲ್ಲರ್ ತುಂಬಾನೇ ಡಿಸ್ಪ್ರೇಟ್ ಆಗ್ತಾನೆ. ಅವನ ಈಗ ಹೊರಟಾಗಿ ಅವನು ಖಂಡಿತ ಬರ್ಬೋದು ಅಂತ ಇವರು ಪ್ಲಾನ್ ಮಾಡಿರ್ತಾರೆ. ಅವರು ಅನ್ಕೊಂಡ ಹಾಗೇನೆ ಈ ಕಿಲ್ಲರ್ ಕೂಡ ಸಿಕ್ಕಿ ಹಾಕಿಕೊಳ್ತಾನೆ. ಹಾಗೆ ಎಲ್ಲರೂ ಕಿಲ್ಲರ್ ಅನ್ನ ಸುತ್ತುವರೆದು ಅವನು ಹಾಕಿರುವಂತಹ ಗೋಣಿ ಚೀಲದ ಮಾಸ್ಕ್ ಅನ್ನ ತೆಗೆದು ನೋಡಿದಾಗ ಎಲ್ಲರಿಗೆ ಶಾಕ್ ಆಗುತ್ತೆ. ಅದು ಬೇರೆ ಯಾರು ಅಲ್ಲ, ನ್ಯೂಸ್ ಚಾನೆಲ್ ನಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡುತ್ತಿರುವಂತಹ ಜೋಮನ್ ಆಗಿರ್ತಾನೆ. ಹಾಗೆ ಅವನನ್ನು ಅರೆಸ್ಟ್ ಮಾಡಿ ವಿಚಾರಿಸಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಇವನ ಚಿಕ್ಕ ವಯಸ್ಸಿನಲ್ಲಿ ನಡೆದಿರುವಂತಹ ವಿಷಯವನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ. ಜೋಮನ್ ಹುಟ್ಟಬೇಕಾದ್ರೆ ಜೋಮನ್ನ ತಾಯಿ ಸಾವನ್ನಪ್ಪಿರ್ತಾರೆ. ಜೋಮನ್ನ ತಂದೆ ಜೋಮನ್ನ ತಾಯಿಯ ಸಾವಿಗೆ ಕಾರಣ ಇವನೇ ಅಂತ ನೆನೆಸ್ಕೊಂಡು ಇವನ್ ಜೊತೆ ಸರಿಯಾಗಿ ಮಾತಾಡ್ತಾನೆ ಇರೋದಿಲ್ಲ. ಹಾಗೆ ಒಂದು ರೂಮ್ ಅಲ್ಲಿ ಕೂಡಿ ಹಾಕಿ ಟಾರ್ಚರ್ ಕೊಡುತ್ತಾ ಇವನನ್ನ ಬೆಳೆಸ್ತಿರ್ತಾರೆ. ಜೋಮನ್ನ ವ್ಯಕ್ತಿ ಇದ್ದಾನಂತ ಊರಿನಲ್ಲಿ ಯಾರೇ ಕೂಡ ಗೊತ್ತೇ ಇರೋದಿಲ್ಲ. ಹೀಗಿರ್ಬೇಕಾದ್ರೆ ಒಂದು ದಿನ ಜೋಮನ್ ಅನ್ನು ಒಬ್ಬ ವ್ಯಕ್ತಿ ನೋಡ್ತಾನೆ. ಜೋಮನ್ನ ಈ ಪರಿಸ್ಥಿತಿಯನ್ನ ನೋಡಿ ಅವನ ತಂದೆಯನ್ನ ಹೇಗೋ ಒಪ್ಸಿ ಜೋಮನ್ ಹತ್ರ ಮಾತಾಡ್ಲಿಕ್ಕೆ ಈ ವ್ಯಕ್ತಿ ಬರ್ತಾನೆ. ಹಾಗೆ ಇವನ್ ಜೊತೆ ಮಾತಾಡ್ತಾ ತುಂಬಾ ಕ್ಲೋಸ್ ಆಗ್ತಾರೆ. ಹಾಗೆ ಅವನಿಗೆ ಬೇಕಾಗಿರುವಂತಹ ವಿದ್ಯಾಭ್ಯಾಸವನ್ನ ಕಳಿಸ್ಕೊಡ್ತಾರೆ. ಹಾಗೆ ಜೋಮನ್ ಬೆಳೆದು ದೊಡ್ಡವನಾಗ್ತಾನೆ. ಹೀಗಿರ್ಬೇಕಾದ್ರೆ ಒಂದು ದಿನ ಜೋಮನ್ನ ಬಳಿಗೆ ಬಂದ ಆ ವ್ಯಕ್ತಿ ಸ್ವಲ್ಪ ಬುಕ್ಸ್ ಅನ್ನ ಕೊಟ್ಟು, ನನಗೆ ಸ್ವಲ್ಪ ಹೊರಗಡೆ ಕೆಲ್ಸ ಇದೆ, ನಾನು 2 ವಾರ ಬರೋದಿಲ್ಲ, ನೀನ್ ಈ ಬುಕ್ಸ್ ಅನ್ನ ಓದಿ ಮುಗಿಸು ಅಂತ ಹೇಳ್ತಾನೆ. ಹಾಗೆ ಆ ಟೀಚರ್ ಕೊಟ್ಟಿರುವಂತಹ ಬುಕ್ಸ್ ಎಲ್ಲ ಆಗಿರುತ್ತೆ ಬೂಗಿ ಮ್ಯಾನ್ ಅನ್ನುವ ಬುಕ್. ಹಾಗೆ ಆ ಬುಕ್ ಅನ್ನ ಓದ್ತಾ ಇವನಿಗೆ ಬೂಗಿ ಮ್ಯಾನ್ ಅನ್ನುವ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಆಗಿರುತ್ತೆ. ಜೋಮನ್ ತನ್ನನ್ನು ತಾನು ನಾನೊಬ್ಬ ಬೂಗಿ ಮ್ಯಾನ್ ಅಂತ ಅನ್ಕೊಳ್ತಿರ್ತಾನೆ. ಹಾಗೇನೆ 2 ವಾರಗಳ ನಂತರ ಇವನಿಗೆ ವಿದ್ಯಾಭ್ಯಾಸವನ್ನ ಕಳಿಸಿಕೊಟ್ಟಂತಹ ಟೀಚರ್ ಮನೆಗೆ ವಾಪಸ್ ಬಂದಾಗ ಬೂಗಿ ಮ್ಯಾನ್ ಮನುಷ್ಯರನ್ನ ಯಾವ ತರ ಸಾಯಿಸಿದ್ದಾನೋ ಅದೇ ತರ ಇವನು ಹಂದಿಯನ್ನ ಸಾಯಿಸಿರ್ತಾನೆ. ಇದನ್ನ ನೋಡಿದ ಜೋಮನ್ ತಂದೆ ಆಗಿರುವಂತಹ ಪೀಟರ್ ಜೋಮನ್ಗೆ ಸರಿಯಾಗಿ ಹೊಡೆದು ಅವನನ್ನ ಒಂದು ರೂಮ್ ನಲ್ಲಿ ಕೂಡಿ ಹಾಕ್ತಾನೆ. ಇದನ್ನು ಗಮನಿಸಿದ ಟೀಚರ್ ಇಲ್ಲಿಂದ ಹೋಗಿ ಬಿಡ್ತಾನೆ. ಇದಾದ್ಮೇಲೆ ಕೆಲವು ದಿನಗಳ ಬಳಿಕ ಇವನಿದ ರೂಮ್ ನ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಹಾಗೆ ಇವನು ಹೊರಗಡೆ ಬಂದು ನೋಡಿದಾಗ ಯಾವುದೋ ಒಬ್ಬ ಮಾಸ್ಕ್ ಹಾಕಿದಂತಹ ವ್ಯಕ್ತಿ ತನ್ನ ತಂದೆಯನ್ನ ಸಾಯಿಸಿರ್ತಾನೆ. ಈ ಸಮಯದಲ್ಲಿ ನಮಗೆ ಗೊತ್ತಾಗ್ತಿರೋ ವಿಷಯವೇನಂತಂದ್ರೆ ಈ ಮಾಸ್ಕ್ ಹಾಕಿರೋ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವನಿಗೆ ವಿದ್ಯಾಭ್ಯಾಸ ಕಳಿಸಿಕೊಟ್ಟ
ಗುರುತಿಸಿಕೊಂಡಂತಹ ಟೀಚರ್ ಆಗಿರ್ತಾನೆ. ಅವನೊಬ್ಬ ಸೈಕೋ ಕಿಲ್ಲರ್ ಆಗಿರ್ತಾನೆ. ಅವನು ಜೋಮೋನ್ ನ ಬಳಿ ಬಂದು, ನಿನಗೆ ಇವಾಗ ಫ್ರೀಡಮ್ ಸಿಕ್ಕಿದೆ, ಇವತ್ತಿನಿಂದ ನಿನಗೆ ಇಷ್ಟ ಬಂದಾಗೆ ನೀನು ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ಅವನ ಕೈಯಲ್ಲಿ ಒಂದು ರಾಡ್ ಅನ್ನ ಕೊಟ್ಟು ನಿನ್ನ ಕೋಪವನ್ನ ತೀರಿಸ್ಕೊ ಅಂತ ಹೇಳ್ತಾನೆ. ಹಾಗೆ ಇವನು ಆ ರಾಡಿನಿಂದ ತನ್ನ ತಂದೆಯನ್ನ ತುಂಬಾ ಕ್ರೂರವಾಗಿಯೂ ಹೊಡೆದು ಸಾಯಿಸ್ತಾನೆ. ಅದಾದ್ಮೇಲೆ ಆ ವ್ಯಕ್ತಿ ಎಲ್ಲಿಗೆ ಹೋದ ಅಂತ ಇವನಿಗೆ ಗೊತ್ತಿರೋದಿಲ್ಲ. ಇವನು ಹಾಗೇನೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ಫೈನಲ್ ಆಗಿ ಪ್ಲಾಸ್ಟಿಕ್ ನಲ್ಲಿ ನ್ಯೂಸ್ ರಿಪೋರ್ಟರ್ ಆಗಿ ಜಾಯ್ನ್ ಆಗಿರ್ತಾನೆ. ಹೀಗಿರ್ಬೇಕಾದ್ರೆ ಇವನ ಮ್ಯಾನೇಜರ್ ಕಾರಣನೇ ಇಲ್ದೆ ಸುಮ್ನೆ ಬೈಲಿಕ್ಕೆ ಶುರು ಮಾಡಿರ್ತಾನೆ. ನಿನಗೆ ಸರಿಯಾಗಿ ಆಂಕರಿಂಗ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ನಿನಗೆ ಇಷ್ಟ ಇದ್ರೆ ಮಾತ್ರ ಈ ಕೆಲಸ ಮಾಡು, ಇಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗು ಅಂತ. ಇದರಿಂದ ಸಿಟ್ಟುಗೊಂಡ ಜೋಮೋನ್ ಮನೆಗೆ ವಾಪಸ್ ಆಗ್ತಿರ್ಬೇಕಾದ್ರೆ ದೇವಸ್ಥಾನದ ಬಳಿ ಅಶೋಕನ್ ಅವನ ಮಗನ ಜೊತೆ ಸಿಕ್ಕಿರ್ತಾನೆ. ಅಶೋಕನಿಗೆ ಜೋಮೋನ್ ಕಂಡಾಗ ಶಾಲಾ ವಾರ್ಷಿಕೋತ್ಸವದಲ್ಲಿ ತೆಗೆದಿರುವಂತಹ ವಿಡಿಯೋದ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಅವರು ಮಾತಾಡ್ತಿರ್ಬೇಕಾದ್ರೆ ಅಶೋಕ್ ನ ಮಗ ಇವರಿಬ್ಬರ ಮಧ್ಯೆ ಡಿಸ್ಟರ್ಬ್ ಮಾಡ್ತಿರ್ತಾನೆ. ಆವಾಗ ಅಶೋಕನ್ ಅವನ ಮಗನ ತಲೆಗೆ ಹೊಡೆದು, ಸುಮ್ನಿರು, ನಾವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳ್ತಾನೆ. ಇದನ್ನ ಜೋಮೋನ್ ನೋಟಿಸ್ ಮಾಡ್ತಾನೆ. ಹಾಗೆ ಇಲ್ಲಿಂದ ಮನೆಗೆ ಹೋದ ಜೋಮೋನ್ಗೆ ಇವನ ಹಳೆ ನೆನಪುಗಳು ಮತ್ತೆ ಇವನಿಗೆ ಬರ್ತಾ ಇರುತ್ತೆ. ಇದರಿಂದ ಇವನು ಸೈಕೋ ತರ ನಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಅಶೋಕನ್ ತನ್ನ ಮಗನಿಗೆ ಹೊಡೆದಿರೋದು ಇವನಿಗೆ ಅನ್ಸುತ್ತೆ ಅವರು ಅವನಿಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂತ. ಇದರಿಂದ ಇವನು ಅಶೋಕರನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವತ್ತಿನ ದಿನ ಆಗಿರುತ್ತೆ ಈ ಜೋಮೋನ್ ಅಶೋಕರನ್ನ ಸಾಯಿಸಿರೋದು. ಅಶೋಕರನ್ನ ಜೋಮೋನ್ ಸಾಯಿಸ್ಬೇಕಾದ್ರೆ ಅದು ಇವನಿಗೆ ತುಂಬಾನೇ ಥ್ರಿಲ್ ಕೊಟ್ಟಿರುತ್ತೆ. ಅವತ್ತಿನಿಂದ ದಿನ ರಾತ್ರಿ ಯಾರೆಲ್ಲ ಒಬ್ಬಂಟಿಯಾಗಿ ಸಿಗ್ತಾರೋ ಅವರನ್ನೆಲ್ಲ ಇವನು ಸಾಯಿಸ್ಲಿಕ್ಕೆ ಶುರು ಮಾಡಿದ್ದು ಅಂತ ಹೇಳಿ ಇವನ್ ಮುಗಿಸ್ಬೇಕಾದ್ರೆ ಇವರು ಹೊರಗಡೆ ಬಂದು ಮುಂದೇನ್ ಮಾಡೋದು ಅಂತ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಉಜ್ವಲನ್ ಒಂದು ವಿಷಯವನ್ನ ಹೇಳ್ತಾನೆ. ಮೂರನೇದಾಗಿ ಕೊಲೆ ಆಗಿರುವಂತಹ ಅರವಿಂದನ್ನ ಮರದಲ್ಲಿ ನೇತು ಹಾಕಲಾಗಿತ್ತು, ಆದ್ರೆ ಅದು ಒಬ್ಬನಿಂದ ಸಾಧ್ಯ ಇಲ್ಲ, ಅವನ ಜೊತೆ ಬೇರೆ ಯಾರೋ ಇದ್ದಾರೆ, ಅವನನ್ನು ನಾವು ಕಂಡು ಹಿಡಿಬೇಕು ಅಂತ. ಅದೇ ಸಮಯದಲ್ಲಿ ಒಬ್ಬ ಚಿಕ್ಕ ಹುಡುಗ ಬಂದು ಇವರಿಗೆ ಒಂದು ವಿಷಯ ಹೇಳ್ತಾನೆ. ಹಾಗೇನೆ ಆ ಚಿಕ್ಕ ಹುಡುಗ ಹೇಳಿದ ಜಾಗಕ್ಕೆ ಹೋಗಿ ಇವ್ರು ನೋಡಿದಾಗ ಅಲ್ಲಿ ಒಂದು ಗೋಡೆಯ ಮೇಲೆ 10 ಗಂಟೆ ಒಳಗೆ ಜೋಮೋನ್ ಅನ್ನ ರಿಲೀಸ್ ಮಾಡಬೇಕು, ಇಲ್ಲ ಅಂದ್ರೆ ಈ ಕೊಲೆಗಳು ಕಂಟಿನ್ಯೂ ಆಗುತ್ತೆ ಅಂತ ಬರ್ದಿರ್ತಾನೆ. ಇದರಿಂದ ಇವರಿಗೆ ಕನ್ಫರ್ಮ್ ಆಗುತ್ತೆ ಜೋಮೋನ್ಗೆ ಸಹಾಯ ಮಾಡ್ಲಿಕ್ಕೆ ಈ ಊರಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ. ಅವರನ್ನ ಹಿಡಿಲಿಕ್ಕೆ ಇಲ್ಲಿ ಉಜ್ವಲನ್ ಒಂದು ಪ್ಲಾನ್ ನ ಮಾಡ್ತಾನೆ. ಸೈಕೋ ಕಿಲ್ಲರ್ಸ್ ಅವರ ಟೈಮಿಂಗ್ಸ್ ಅನ್ನ ಫಾಲೋ ಮಾಡೇ ಮಾಡ್ತಾರೆ. ನಾವು ಜೋಮೋನ್ ಅನ್ನ ರಿಲೀಸ್ ಮಾಡಿಲ್ಲ ಅಂತಂದ್ರೆ ಆ ಕಿಲ್ಲರ್ ಯಾರನ್ನಾದ್ರೂ ಸಾಯಿಸ್ಲಿಕ್ಕೆ ಅಂತ ಅವನು ಹೊರಗಡೆ ಬಂದೇ ಬರ್ತಾನೆ. ಹಾಗೆ ಅವನು ಬಂದ್ರೆ ಮನೆಗಳು ಜಾಸ್ತಿ ಇರುವಂತಹ ಜಾಗದಲ್ಲಿ ಅವನು ಯಾರನ್ನು ಸಾಯಿಸ್ಲಿಕ್ಕೆ ಆಗುದಿಲ್ಲ, ಯಾಕೆಂತಂದ್ರೆ ಅವನನ್ನು ನೋಡಿದ ಎಲ್ಲರೂ ಬೊಬ್ಬೆ ಹಾಕಿ ಜನರು ಸೇರಿಸ್ತಾರೆ ಅಂತ. ಹಾಗಿರ್ಬೇಕಾದ್ರೆ ಅವನು ಖಂಡಿತವಾಗಿಯೂ ಒಂಟಿ ಮನೆಯನ್ನೇ ಚೂಸ್ ಮಾಡ್ತಾನೆ. ಆವಾಗ ಅವನು ಅಲ್ಲಿಗೆ ಬಂದಾಗ ನಾವು ಅವರನ್ನು ಅರೆಸ್ಟ್ ಮಾಡಬಹುದು ಅಂತ ಇವರು ಪ್ಲಾನ್ ಮಾಡ್ತಾನೆ. ಉಜ್ವಲನ್ ಹೇಳಿದ ಹಾಗೇನೆ ಇನ್ನೊಬ್ಬ ಸೈಕೋ ಕಿಲ್ಲರ್ ಆ ಒಂಟಿ ಮನೆಯನ್ನೇ ಚೂಸ್ ಮಾಡಿರ್ತಾನೆ. ಆ ಕಿಲ್ಲರ್ ಮನೆ ಒಳಗೆ ಹೋಗಿ ಅವರನ್ನ ಸಾಯಿಸಬೇಕು ಅನ್ನಷ್ಟರಲ್ಲಿ ಇಲ್ಲಿಗೆ ಶಂಭು ಬಂದು ಅವನನ್ನ ತಡಿತಾನೆ. ಹಾಗೆ ಇವರಿಬ್ಬರ ಮಧ್ಯೆ ಇಲ್ಲಿ ಒಂದು ಫೈಟ್ ನಡೆಯುತ್ತೆ. ಹಾಗೇನೆ ಶಂಭು ಈ ಕಿಲ್ಲರ್ ಗೆ ಸರಿಯಾಗಿ ಹೊಡೆದು ಶಂಭು ಅವನು ಹಾಕಿರುವಂತಹ ಗೋಣಿ ಚೀಲದ ಮಾಸ್ಕ್ ಅನ್ನ ರಿಮೂವ್ ಮಾಡ್ತಾನೆ. ಆವಾಗ ಇಲ್ಲಿ ನಮಗೆ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದು ಬೇರೆ ಯಾರು ಅಲ್ಲ, ಜೋಮೋನ್ ಆಗಿರ್ತಾನೆ. ಇವರು ಟ್ವಿನ್ಸ್ ಬ್ರದರ್ ಆಗಿರ್ತಾರೆ. ಈ ವಿಷಯವನ್ನ ಉಜ್ವಲನ್ ಮೊದಲೇ ಕಂಡು ಹಿಡಿದಿರ್ತಾನೆ. ಅದು ಹೇಗೆ ಅಂತಂದ್ರೆ ಶಂಭು ಹಾಗೂ ಉಜ್ವಲನ್ ಜೋಮೋನ್ ಅನ್ನ ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡ್ತಿರ್ಬೇಕಾದ್ರೆ ಅವನು ನೀರು ಕುಡಿಬೇಕಾದ್ರೂ ಶರ್ಟ್ ನ ಬಟನ್ ಸರಿ ಮಾಡ್ಬೇಕಾದ್ರೂ ಅವನು ಎಡಗೈಯನ್ನ ಯೂಸ್ ಮಾಡಿರ್ತಾನೆ. ಆದ್ರೆ ನಾವು ನೋಡಿರುವಂತಹ ನ್ಯೂಸ್ ರಿಪೋರ್ಟರ್ ಜೋಮೋನ್ ಒಬ್ಬ ರೈಟ್ ಹ್ಯಾಂಡ್ ಪರ್ಸನ್. ಈ ವಿಷಯವನ್ನ ಎಲ್ಲರಿಗೆ ತಿಳಿಸಿನೇ ಈ ತರ ಒಂದು ಪ್ಲಾನ್ ಅನ್ನ ಮಾಡಿರ್ತಾನೆ. ಸ್ಟೇಷನ್ ನಲ್ಲಿರುವ ಜೋಮೋನ್ಗೆ ಉಜ್ವಲನ್ ಹೇಳ್ತಾನೆ, ನಿನ್ನ ಟ್ವಿನ್ ಬ್ರದರ್ ನ ಅರೆಸ್ಟ್ ಮಾಡಿ ಆಯ್ತು, ನೀವಿನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ನಮಗೆ ಕೂಡ ತೋರಿಸ್ತಾರೆ ಇವರು ಹುಟ್ಟಬೇಕಾದ್ರೆ ಟ್ವಿನ್ ಬ್ರದರ್ ಆಗಿ ಹುಟ್ಟಿರ್ತಾರೆ. ಅವರ ತಂದೆ ಅವರಿಬ್ಬರನ್ನ ಒಂದು ರೂಮ್ ನಲ್ಲಿ ಇಟ್ಟು ಇಬ್ಬರಿಗೂ ಟಾರ್ಚರ್ ಅನ್ನ ಮಾಡ್ತಿರ್ತಾರೆ. ಇದೇ ಸಮಯದಲ್ಲಿ ಆಗಿರುತ್ತೆ ಆ ಟೀಚರ್ ಇವರಿಬ್ಬರನ್ನ ನೋಡಿ ಇವರಿಗಿಬ್ಬರಿಗೆ ವಿದ್ಯಾಭ್ಯಾಸನ ಕಲಿಸಿರೋದು. ಆವಾಗ ಹೇಳಿರೋ ಸ್ಟೋರಿಯಲ್ಲಿ ಒಂದೇ ಜೋಮೋನ್ ಇದ್ದಿದ್ದು, ಆದ್ರೆ ಇವಾಗ ಇಬ್ರು ಇರುವ ಹಾಗೆ ನಮಗೆ ತೋರಿಸ್ತಾರೆ. ಆ ಟೀಚರ್ ಇವರಿಗಿಬ್ಬರಿಗೂ ಬೂಗಿಮೆನ್ನ ಬುಕ್ ಅನ್ನ ಕೊಟ್ಟಿರ್ತಾನೆ. ಅದು ಮಾತ್ರ ಅಲ್ಲ, ಇವರ ತಂದೆಯನ್ನ ಸಾಯಿಸಬೇಕಾದ್ರೆ ಇಬ್ರು ಜೊತೆಗೇನೆ ಇರ್ತಾರೆ. ಇದರಲ್ಲಿ ಒಬ್ರು ರೈಟ್ ಹ್ಯಾಂಡ್, ಇನ್ನೊಬ್ಬ ಲೆಫ್ಟ್ ಹ್ಯಾಂಡ್ ಆಗಿರ್ತಾನೆ. ಇವರಿಬ್ರು ಸೇರಿನೇ ನಡೆದಿರುವಂತಹ ಕೊಲೆಗಳನ್ನ ಮಾಡಿರೋದು ಅಂತ ಕನ್ಫರ್ಮ್ ಆಗುತ್ತೆ. ಹಾಗೆ ಶಂಭು ಅವನು ಹಿಡಿದಿರುವಂತಹ ಜೋಮೋನ್ ಅನ್ನ ಕರ್ಕೊಂಡು ಸ್ಟೇಷನ್ ಗೆ ಬರ್ತಾನೆ. ಇಲ್ಲಿ ಶಂಭು ಉಜ್ವಲನ್ ಗೆ ಥ್ಯಾಂಕ್ಸ್ ಹೇಳಿ ನೀನೇ ನಿಜವಾದ ಡಿಟೆಕ್ಟಿವ್ ಉಜ್ವಲನ್ ಅಂತ ಹೇಳ್ತಾನೆ. ಹಾಗೆ ಉಜ್ವಲನ್ ಸ್ಟೇಷನ್ ಇಂದ ಹೊರಗಡೆ ಬರ್ತಾನೆ. SI ಸಚಿನ್ಗೂ ಹಾಗೂ ಇಲ್ಲಿರೋ ಊರ್ನ ಜನರಿಗೂ ಸೈಕೋ ಕಿಲ್ಲರ್ ಅನ್ನ ಹಿಡಿದಿರೋದ್ರಿಂದ ಖುಷಿ ಆಗುತ್ತೆ. ಹಾಗೆ ಉಜ್ವಲನ್ ಮನೆಗೆ ಬರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಡೆದಿರುವಂತಹ ಎಲ್ಲಾ ವಿಷಯಗಳು ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ. ಜೋಮೋನ್ ಅರೆಸ್ಟ್ ಆಗಿರುವಂತಹ ವಿಷಯ ಸೈಕೋ ಟೀಚರ್ ಆಗಿರುವಂತಹ ವ್ಯಕ್ತಿಗೆ ಕೂಡ ಗೊತ್ತಾಗುತ್ತೆ. ಹಾಗೆ ಈ ಸೈಕೋ ಟೀಚರ್ ಅನ್ನು ತೋರಿಸ್ತಾ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.